ಧಾರವಾಡಕ್ಕನೇ ಎಲ್ಲ ಪ್ರಾಜೆಕ್ಟ್ ಚಲೋ ಬಂದು ಧಾರವಾಡ ಮೇನ್ ಫೋಕಸ್ ಧಾರವಾಡ ಅಂತ ಆಗ್ಬೇಕಂದ್ರೆ ಅದು ಪ್ರತ್ಯೇಕ ಆಗಬೇಕು. ಎಂದೂ ಆಗಬೇಕಾಗಿತ್ತು, ಈಗಲ್ಲ ಎಂದೂ ಆಗಬೇಕಾಗಿತ್ತು, ಡಿವೈಡ್ ಆಗಬೇಕಾಗಿತ್ತು. ಡಿವೈಡ್ ಆಗಲಾರ ಸಲುವಾಗಿ ಧಾರವಾಡ ಅಂತೂ ಭಾಳ ಕಳ್ಕೊಂಡಿದೆ, ಅದರ ಜೊತೆ ಹುಬ್ಬಳ್ಳಿ ಕೂಡ ಕಳ್ಕೊಂಡಿದೆ. ಧಾರವಾಡಕ್ಕೆ ನೀವು ಯಾವತ್ತು ತಾರತಮ್ಯ ಮಾಡ್ಕೊಂಡು ಬಂದಿದ್ದು ನಮ್ಮ ಧಾರವಾಡಕ್ಕೆ ಇವತ್ತು ಅನ್ಯಾಯ ಆಗಿತ್ತು. ಫ್ರೆಂಡ್ಸ್ ಬರೋದ್ರಾಗ ಸಪ್ರೇಟ್ ಅಂತ ನಾವು ಆರಾಮಿರ್ತೀವಿ, ನೀವು ಸ್ಮಾರ್ಟ್ ಸಿಟಿ ಯೋಜನೆ ಕೆಳಗೆ ಯಾವುದೂ ಯೋಜನೆ ತಗೊಳ್ಳಿಕ್ಕೆ ಆಗಲಿಲ್ಲ ಧಾರವಾಡದಲ್ಲಿ. ಸೊ ಎರಡು ಸಿಟಿ ಕೂಡಿದ್ದಕ್ಕೆ ಧಾರವಾಡಕ್ಕೆ ಇದೊಂದು ನಮೂನಿ ಹಾನಿ ಆಗಿದೆ. ವಾರದಾಗ 2 ಸತಿ ಎಲ್ಲ ಆಫೀಸರ್ಸು ಬರ್ತಾರೆ, ಯಾಕಂದ್ರೆ ವಾರದಾಗ 2 ಸತಿ ಕಮಿಷನರ್ ಬರ್ತಾರೆ ಅಂತ ಹೇಳಿ ವಾರದಾಗ 2 ಸತಿ ಎಲ್ಲರೂ ಕೆಲಸ ಮಾಡ್ತಾರೆ ಪ್ರಾಂಪ್ಟ್ ಆಗಿ. ಉಳಿಕೆ ಟೈಮ್ನಾಗ ಯಾರು ಅಷ್ಟಕ್ಕಷ್ಟೇ ಯಾರು ಇರುವುದಿಲ್ಲ ಆಫೀಸ್ನಾಗ. ಜನರಿಗೆ ದೈನಂದಿನ ಆಡಳಿತದಲ್ಲಿ ಬಹಳ ಕಿರುಕುಳ ಆಗ್ತಾ ಇದೆ. ಆ ಕಾರಣದಿಂದಾಗಿ ಧಾರವಾಡಕ್ಕೆ ನಮಗೆ ಒಂದು ಪ್ರತ್ಯೇಕ ವ್ಯವಸ್ಥೆ ಬೇಕಾಗಿದೆ. ಅಂಕಿತ ರಾಜ್ಯಪಾಲರಿಂದ ಅದನ್ನ ಮಾಡಿಸ್ಕೊಡ್ಬೇಕು. ಇಲ್ಲದೆ ಹೋದ್ರೆ ಧಾರವಾಡ ಬಂದಲ್ಲ, ಇಲ್ಲಿ ಯಾವ ಶಾಸಕರು, ಮಂತ್ರಿಗಳು, ಸರ್ಕಾರದ ಪ್ರತಿನಿಧಿಗಳು ಇಲ್ಲಿ ಅಡ್ಡಾಡಕ ಬಿಡೋದಿಲ್ಲ. ಪ್ರಜಾವಾಣಿಯ ಪಾಡ್ಕಾಸ್ಟ್ಗೆ ಎಲ್ಲ ಓದುಗರು ಮತ್ತು ವೀಕ್ಷಕರಿಗೆ ಸ್ವಾಗತ. ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯನ್ನು ವಿಭಜನೆ ಮಾಡಿ ಧಾರವಾಡಕ್ಕೆ ಪ್ರತ್ಯೇಕ ಮಹಾನಗರ ಪಾಲಿಕೆ ರಚನೆ ಮಾಡುವಂತೆ ಆಗ್ರಹಿಸಿ ಕಳೆದ 3 ವಾರಗಳಿಂದ ಧಾರವಾಡದಲ್ಲಿ ನಿರಂತರವಾಗಿ ಪ್ರತಿಭಟನೆಗಳು ನಡೀತಾ ಇದ್ದಾವೆ. ಧಾರವಾಡಕ್ಕೆ ಪ್ರತ್ಯೇಕ ಮಹಾನಗರ ಪಾಲಿಕೆ ರಚನೆ ಮಾಡುವುದರಿಂದ ಆಗುವ ಲಾಭ ನಷ್ಟಗಳೇನು ಎನ್ನುವುದು ಇವತ್ತಿನ ಚರ್ಚೆಯ ವಿಷಯ. ನಮ್ಮ ಜೊತೆಗೆ ಇವತ್ತು ಚರ್ಚೆ ಮಾಡೋದಕ್ಕೆ ನಿವೃತ್ತ KS ಅಧಿಕಾರಿ, ಧಾರವಾಡ ಪ್ರತ್ಯೇಕ ಮಹಾನಗರ ಪಾಲಿಕೆ ಹೋರಾಟ ವೇದಿಕೆ ಅಧ್ಯಕ್ಷರಾದ ವೆಂಕಟೇಶ್ ಮಾಚಕನೂರು ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ಅದೇ ರೀತಿ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಕಾಂಗ್ರೆಸ್ ಸದಸ್ಯರಾದ ಕವಿತಾ ಕಬ್ಬೇರ್ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ವೆಂಕಟೇಶ್ ಅವರು, ಪ್ರಥಮವಾಗಿ ನಿಮಗೆ ಈ ಪ್ರಶ್ನೆ, ಧಾರವಾಡಕ್ಕೆ ಪ್ರತ್ಯೇಕ ಪಾಲಿಕೆ ಆಗಬೇಕು ಅಂತ ಹೇಳಿ ತಾವು ಒಂದು ಪಟ್ಟು ಹಿಡಿದು ಹೋರಾಟ ನಡೀತಾ ಇದೆ. ಈ ಹೋರಾಟ ಅನಿವಾರ್ಯವಾಗಿತ್ತಾ? ಯಾಕೆ ಅನಿವಾರ್ಯ ಇದೆ? ಧಾರವಾಡ ಪ್ರತ್ಯೇಕ ಪಾಲಿಕೆ ಆಗಬೇಕಂತ ಹೇಳಿ ನಾವು 2021ರಿಂದ ಕಳೆದ 5 ವರ್ಷಕ್ಕಿಂತ ಹೆಚ್ಚಿನ ಸಮಯದಿಂದ ಹೋರಾಟ ಮಾಡ್ತಾ ಬಂದಿದ್ದೀವಿ. ಅದಕ್ಕಿಂತ ಮೊದಲು ಕೂಡ 2018ರಲ್ಲಿ ಕೂಡ ಪ್ರಯತ್ನ ಆಗಿತ್ತು. ಆದರೆ ಆವಾಗ ಅಗತ್ಯ ಜನಸಂಖ್ಯೆ ಇಲ್ಲ ಧಾರವಾಡಕ್ಕೆ ಪ್ರತ್ಯೇಕ ಮಹಾನಗರ ಪಾಲಿಕೆ ಮಾಡುವಷ್ಟು ಅಂತ ಅದನ್ನು ಮುಂದೂಡ್ಕೋತ ಬಂದಿದ್ದರು. ಆದರೆ 2021ರಿಂದ ನಾವು ಹುಬ್ಬಳ್ಳಿ ಧಾರವಾಡ ಕೂಡಿ ಇರೋದ್ರಿಂದ ಧಾರವಾಡಕ್ಕೆ ಯಾವ ರೀತಿ ತಾರತಮ್ಯ ಆಗ್ತಾ ಇದೆ, ಅನುದಾನ ಒದಗಿಸುವಲ್ಲಿ ಅಥವಾ ಅಭಿವೃದ್ಧಿ ವಿಷಯಗಳಲ್ಲಿ ಬಹಳಷ್ಟು ತಾರತಮ್ಯ ಆಗ್ತಾ ಇದೆ, ಧಾರವಾಡ ಒಂದು ತಾತ್ಸಾರಕ್ಕೆ ಒಳಗಾಗ್ತಾ ಇದೆ ಅಂಥೇಳಿ ಅನಿಸಿದ ಕಾರಣ ಮತ್ತು ಜನರ ದೈನಂದಿನ ಚಿಕ್ಕ ಪುಟ್ಟ ಕೆಲಸಗಳು ಏನಾಗಬೇಕು ಕಾರ್ಪೊರೇಷನ್ದಲ್ಲಿ ಅವಕ್ಕೆಲ್ಲ ಜನರು ಭಾಳಷ್ಟು ಸಾರ್ವಜನಿಕರು ಕಿರುಕುಳ ಅನುಭವಿಸ್ತಾ ಇದ್ರು. ಆದ್ದರಿಂದ ಇದನ್ನೆಲ್ಲ ಹೋಗಲಾಡಿಸಲು ಮತ್ತು ಧಾರವಾಡಕ್ಕೆ ಹೆಚ್ಚಿನ ಅಭಿವೃದ್ಧಿಗೆ ಒತ್ತು ಸಿಗಬೇಕು ಅಂತ ಹೇಳಿ ನಾವು ಧಾರವಾಡ ಪ್ರತ್ಯೇಕ ಪಾಲಿಕೆಯ ಹೋರಾಟಕ್ಕೆ ಮುಂದಾದೆವು. ಧಾರವಾಡ ಪ್ರತ್ಯೇಕ ಪಾಲಿಕೆ ಯಾಕೆ ಬೇಕು, ಯಾಕೆ ಅನಿವಾರ್ಯ? ಸರ್, ಈಗ ಬೇಸಿಕ್ ಹೇಳಬೇಕಂದ್ರೆ ಈಗ ಒಬ್ಬರ ಧಾರವಾಡಕ್ಕೆ ಒಂದು ಸಿವಿಲ್ ಹಾಸ್ಪಿಟಲ್ ಬರ್ತೈತಿ, ಆಮೇಲೆ SDM ಹಾಸ್ಪಿಟಲ್ ಬರ್ತೈತಿ. ಅಲ್ಲಿ ಭಾಳ ಮಂದಿ ಇದು ಅಗದಿ ಬಡ ಜನದ್ದು ಡೆಲಿವರೀಸ್ ಅವೆಲ್ಲ ಆಗ್ತಾವೆ. ಡೆಲಿವರೀಸ್ ಆದಾಗ ಮೇನ್ ಬರೋದು ನಮ್ಗೆ ಜನನ ಪ್ರಮಾಣ ಪತ್ರ ಬಂದಾಗ ಒಂದೇ ಮೆಡಿಕಲ್ ಆಫೀಸರ್ ಒಂದೇ ಕೀ ಇರೋದ್ರಿಂದ ಅವರು ವಾರದಾಗ 2 ಸತಿ ಬರಬೇಕು. ವಾರದಾಗ 2 ಸತಿ ಬಂದಾಗ ಅವ್ರು ಸೈನ್ ಮಾಡಿ ಹೋಗ್ತಾರೆ. ಇಲ್ಲ ಅಂದ್ರೆ ಇಲ್ಲಿ ಡಾಕ್ಯುಮೆಂಟ್ಸ್ ಎಲ್ಲ ಹುಬ್ಳಿಗೆ ಹೋಗ್ಬೇಕು. ಮತ್ತು ಅದರಲ್ಲಿ ಕರೆಕ್ಷನ್ ಇದ್ದು ಅಂದ್ರೆ ಮತ್ತು 6 ತಿಂಗಳು ಓಡಾಡಿಸ್ತಾರೆ. ಸೊ ಇದು ಮೇನ್ ಬೇಸಿಕ್ ಇದೆ. ಇದು ಬರೀ ಸ್ಟಾರ್ಟಿಂಗ್ ಪ್ರಾಬ್ಲಮ್ ಇರೋದು ನಮಗೆ. ಒಂದು ಜನನ ಮತ್ತು ಮರಣ ಪ್ರಮಾಣ ಪತ್ರಕ್ಕೆ ಒಂದು 7ರಿಂದ 8 ತಿಂಗಳು ಓಡಾಡಿಸ್ತಾರೆ. ಯಾಕಂದರೆ ಇಲ್ಲ ಹುಬ್ಳಿಗೆ ಬಂದಿಲ್ಲರಿ ಸೈನ್ ಮಾಡಬೇಕು, ಅವರು ಹುಬ್ಳಿಗೆ ಹೋಗ್ಬೇಕು, ಅಲ್ಲಿ ಹೋಗ್ಬೇಕು. ಇಲ್ಲಾಂದ್ರೆ ಏನು ಆಗಲಿಲ್ಲ ಅಂದರೆ ಕಡೆ ಹುಬ್ಳಿ ಆಫೀಸಿಗೆ ಹೋಗ್ರಿ ಅಂತ ಕಳಿಸ್ತಾರೆ. ಭಾಳ ಮಂದಿ ಹಳ್ಳಿ ಜನ ಇರ್ತಾರೆ, ಅವ್ರಿಗೆ ಏನು ಎಂತ ಗೊತ್ತಿಲ್ಲ, ಇದೇನಪ್ಪ ಎಷ್ಟು ಕಾಡಿಸ್ತಾರೆ, ಇವ್ರು ಎಷ್ಟು ಓಡಿಸ್ತಾರೆ. ಇದು ಬೇಸಿಕ್ಕಿಂದ ಶುರು ಆಗುತ್ತೆ ನಮ್ಮ ಕಾರ್ಪೊರೇಷನ್ನಾಗ ಪ್ರಾಬ್ಲಮ್ಸ್. ಯಾಕಂದ್ರೆ ಇಲ್ಲಿ ವಾರದಾಗ 2 ಸತಿ ಎಲ್ಲ ಆಫೀಸರ್ಸು ಬರ್ತಾರೆ. ಯಾಕಂದ್ರೆ ವಾರದಾಗ 2 ಸತಿ ಕಮಿಷನರ್ ಬರ್ತಾರೆ ಅಂತ ಹೇಳಿ ವಾರದಾಗ 2 ಸತಿ ಎಲ್ಲರೂ ಕೆಲಸ ಮಾಡ್ತಾರೆ ಪ್ರಾಂಪ್ಟ್ ಆಗಿ. ಉಳಿಕೆ ಟೈಮ್ನಾಗ ಯಾರು ಅಷ್ಟಕ್ಕಷ್ಟೇ ಯಾರು ಇರುವುದಿಲ್ಲ ಆಫೀಸ್ನಾಗ. ಸೊ ಇದು ಮೇನ್ ನಮ್ಗೆ ಬೇಸಿಕ್ ಪ್ರಾಬ್ಲಮ್ ಬರೋದೇ ಇಲ್ಲ. ಸರ್, ಈಗ ಧಾರವಾಡ ಪ್ರತ್ಯೇಕ ಪಾಲಿಕೆ ಆಗಲಿ ಧಾರವಾಡದ ಅಭಿವೃದ್ಧಿಗೆ ಯಾವ ರೀತಿ ಅನುಕೂಲ ಆಗುತ್ತೆ? ಧಾರವಾಡ ಪ್ರತ್ಯೇಕ ಪಾಲಿಕೆ ಆದರೆ 2 ರೀತಿಯಿಂದ ಅನುಕೂಲ ಆಗ್ತದೆ. ಹುಬ್ಬಳ್ಳಿಗೂ ಅನುಕೂಲ ಆಗ್ತದೆ, ಧಾರವಾಡಕ್ಕೆ ಅನುಕೂಲ ಆಗ್ತದೆ. ಅಂದರೆ ಧಾರವಾಡಕ್ಕೆ ಪ್ರತ್ಯೇಕ ಕಮಿಷನರ್ ಬರ್ತಾರೆ, ಮೇಯರ್ ಬರ್ತದೆ, ಪ್ರತ್ಯೇಕ ಬಾಡಿ ಬರ್ತದೆ. ದೆರ್ ವಿಲ್ ಬಿ ಸೂಪರ್ವೈಸರಿ ಲೆವೆಲ್ ಸಿಸ್ಟಮ್ ಒಂದು ಎಸ್ಟಾಬ್ಲಿಷ್ ಆಗೋದ್ರಿಂದ ಅಭಿವೃದ್ಧಿ ವಿಷಯದಲ್ಲಿ ದಿನನಿತ್ಯದ
ಆಡಳಿತದಲ್ಲಿ ಗಮನ ಕೊಡಲಿಕ್ಕೆ ಹೆಚ್ಚಿನ ಸಾಧ್ಯತೆ ಉಂಟಾಗ್ತದೆ ಒಂದು. ಆಮೇಲೆ ಧಾರವಾಡ ಪ್ರತ್ಯೇಕ ಆಗೋದ್ರಿಂದ ಧಾರವಾಡಕ್ಕೆ ಅನುದಾನ ಪ್ರತ್ಯೇಕವಾಗಿ ಸಿಗ್ತದೆ. ಈಗ ಏನಾಗ್ತಾ ಇದೆ, ಅನುದಾನ ಹಂಚಿಕೆಯಲ್ಲಿ ಧಾರವಾಡಕ್ಕೆ ತಾರತಮ್ಯ ಎಸಗಲಾಗ್ತಾ ಇದೆ ಅಂತ ಹೇಳಿ ಒಂದು ಸಾಮಾನ್ಯ ಭಾವನೆ ಇದೆ ಮತ್ತು ಅದು ವಾಸ್ತವಿಕ ಕೂಡ, ಅದು ತಪ್ತದ. ಆಮೇಲೆ ಹುಬ್ಬಳ್ಳಿ ಕೂಡ ಸಾಕಷ್ಟು ಬೆಳೆದಿರೋದ್ರಿಂದ ಈ ಹುಬ್ಬಳ್ಳಿಗೆ ಪ್ರತ್ಯೇಕ ಕಮಿಷನರ್ ಬೇಕು, ಡೇ ಟು ಡೇ ಅಡ್ಮಿನಿಸ್ಟ್ರೇಷನ್ ನೋಡ್ಕೊಳ್ಳೋಕ್ಕೆ ಇಲ್ಲಿ ಪ್ರತ್ಯೇಕ ವ್ಯವಸ್ಥೆನೇ ಬೇಕು. ಧಾರವಾಡ ಕೂಡ ಜಾಗ್ರಫಿಕಲಿ ಧಾರವಾಡ ಹುಬ್ಬಳ್ಳಿ ಮೋರ್ ಆರ್ ಲೆಸ್ ಎರಡೂ ಸೇಮ್ ಇದೆ. ಜಾಗ್ರಫಿಕಲಿ ಜನಸಂಖ್ಯೆ ದೃಷ್ಟಿಯಿಂದ ಹುಬ್ಬಳ್ಳಿ ಜಾಸ್ತಿ ಇದೆ, ಬಟ್ ಜಾಗ್ರಫಿಕಲ್ ಏರಿಯಾ ಧಾರವಾಡದ್ದು ಹುಬ್ಬಳ್ಳಿದು ಮೋರ್ ಆರ್ ಲೆಸ್ ಎರಡೂ ಸೇಮ್ ಇದೆ. ಹೀಗಾಗಿ ಧಾರವಾಡ ಅಭಿವೃದ್ಧಿ ದೃಷ್ಟಿಯಿಂದ ಅಲ್ಲಿ ಪ್ರತ್ಯೇಕ ಒಂದು ಸ್ಥಳೀಯ ವ್ಯವಸ್ಥೆ ಬೇಕಾಗ್ತದೆ. ಹೀಗಾಗಿ ನಾವು ಧಾರವಾಡಕ್ಕೆ ಪ್ರತ್ಯೇಕ ಪಾಲಿಕೆ ಆಗಬೇಕು ಅಂತ ಹೇಳಿ ಹೋರಾಟ ಮಾಡ್ತಾ ಇದ್ದೀವಿ. ಅದು ಒಂದು ಕೊನೆಯ ಹಂತ ಈಗ ತಲುಪಿದೆ. ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ರಾಜ್ಯದಲ್ಲಿ ಅತಿ ಎರಡನೇ ದೊಡ್ಡ ಮಹಾನಗರ ಪಾಲಿಕೆ ಇತ್ತು. ಬೆಂಗಳೂರಲ್ಲಿ BBMPನ ವಿಭಜನೆ ಮಾಡಿ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದಲ್ಲಿ 5 ಪಾಲಿಕೆಗಳನ್ನು ಮಾಡಿದ್ದಾರೆ. ನಮ್ಮಲ್ಲೂ ಕೂಡ ಅದೇ ರೀತಿ 2 ಪಾಲಿಕೆಗಳನ್ನು ಡಿವೈಡ್ ಮಾಡಿ ಗ್ರೇಟರ್ ಪ್ರಾಧಿಕಾರ ಮಾಡೋ ಅವಕಾಶ ಇತ್ತಲ್ಲ, ಅದಕ್ಕೆ ತಾವು ಅದಕ್ಕೆ ಒತ್ತಾಯ ಕೊಡ್ತಾ ಇಲ್ಲ? ಸರ್, ಈಗ ನೋಡಿ, ಮೊದಲಿಂದ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಏನು ಬಂದರೂ 70:30 ರೇಷೋದಲ್ಲಿ ಹಂಚಿಕೆ ಮಾಡಿದ್ದಾರೆ. ಏನಿದ್ರು ಯಾವ ಫಂಡ್ ಬಂದರೂ 70:30 ರೇಷೋ ಹಂಚಿಕೆದಲ್ಲಿ 70% ಹುಬ್ಬಳ್ಳಿಗೆ ಹೋಗ್ತೈತಿ, 30% ಧಾರವಾಡ ಬರ್ತೈತಿ. ಅದು ಧಾರವಾಡಕ್ಕೆ 30% ಬರೋದರಲ್ಲಿ ಏನು ನಮ್ಮ ಧಾರವಾಡದೇನು ಶಾಸಕರಿದ್ದಾರೆ ಅದನ್ನು ಆಲ್ಮೋಸ್ಟ್ ಅವರು ನವನಗರ ಈ ಕಡೆನೂ ಹಾಕೊಂಡಿದ್ದಾರೆ. ಸೊ ಅದರಲ್ಲಿ ನಮಗೆ ಭಾಳ ತಾರತಮ್ಯ ಆಗಿದೆ ಫಂಡ್ಸ್ ರಿಲೀಸಲ್ಲಿ, ಫಂಡ್ಸ್ ಬರೋದ್ರಲ್ಲಿ. ಸೊ ಮತ್ತು ನೀವು ಗ್ರೇಟರ್ ಹುಬ್ಬಳ್ಳಿ ಮಾಡಿದ್ರಂದ್ರೆ ಮತ್ತು ಅವ್ರದ್ದು ಇಂಪಾರ್ಟೆನ್ಸ್ ಏನಿರ್ತೈತಿ, ಹುಬ್ಬಳ್ಳಿ ಕಮರ್ಷಿಯಲೈಸ್ಡ್ ಸಿಟಿ ಅಂತ ಹೇಳಿ ಅವರು ಜಾಸ್ತಿ ಹೊತ್ತು ಅಲ್ಲೇ ಕೊಡುತ್ತಾರೆ. ಸೊ ನಮ್ಗೆ ಹಂಗೆ ಬೇಡ, ನೀವು ಸಪ್ರೇಟ್ ಆಗ್ತದೆ, ನಿಮಗೂ ಸಪ್ರೇಟ್ ಫಂಡ್ ಬರ್ತೈತಿ, ನಮಗೂ ಸಪ್ರೇಟ್ ಫಂಡ್ ಬರ್ತೈತಿ. ಇಲ್ಲಿ ಏನು ತಾರತಮ್ಯ ಅಂತ ವಿಷಯನೇ ಬರೋದಿಲ್ಲ. ಅಟ್ಲೀಸ್ಟ್ ಧಾರವಾಡ ಜಿಲ್ಲೆಯಾಗಿ ಯಾವಾಗ ಎಷ್ಟೋ ಬೆಳಿಬೇಕಿತ್ತು, ಎಷ್ಟೋ ಸಣ್ಣ ರಾಯಚೂರು, ಬಿಜಾಪುರ ಅವೆಲ್ಲ ಅಂಥವು ಸಣ್ಣ ಸಿಟಿ ಅವು ಎಂಥ ಚಂದ ಬಿಡದವು. ಮಹಾನಗರ ಪಾಲಿಕೆ ಆದಮೇಲೆ ಅಷ್ಟು ಚಂದ ವರ್ಕ್ ಮಾಡ್ಯಾರ. ನಮ್ಮ ಧಾರವಾಡ ಯಾವಾಗೂ ಬೆಳಿಬೇಕಿತ್ತು ಜಿಲ್ಲೆ ಆಗಿ ಅದು ಇನ್ನೂ ಅಷ್ಟು ಪ್ರಸಿದ್ಧಿ ಹೊಂದಿಲ್ಲ. ಅದು ಹಿಂದುಳಿದ ಐತಿ, ಹಿಂದುಳಿದ ಸಿಟಿ ಒಳಗೈತಿ. ಸೊ ಅದಕ್ಕೆ ನಮ್ದು ಖಂಡನೆ ಬೇಡ, ನಮ್ದು ಸಪ್ರೇಟ್ ಆದ್ರೆ ಚಲೋ ಆಗ್ತೈತಿ. ಒಂದು ಏನಿದೆ, ಹೊಡೆಯೋದಕ್ಕಿಂತ ಒಂದಾಗಿದ್ರೆ ಬಲ ಜಾಸ್ತಿ ಅಲ್ವಾ ಸರ್? ಅದು ಯಾವಾಗ ಬಲ ಜಾಸ್ತಿ ಅಂದ್ರೆ ಸರಿ ಸಮ ಇದ್ದಾಗ ಬಲ ಜಾಸ್ತಿ ಇರ್ತೈತಿ. ನೀವು ಒಂದು ಮನೆಯಲ್ಲಿ ಒಬ್ಬ ಅಣ್ಣ ಜಾಸ್ತಿ ದುಡಿಯಾಕತ್ತ, ಒಬ್ಬ ತಮ್ಮ ಕಮ್ಮಿ ದುಡಿಯಾಕತ್ತ, ಅಲ್ಲಿ ಅದು ಏನನ್ನೋದು ಡಿಫ್ರೆನ್ಸ್ ಬರ್ತೈತಿ. ಸೊ ತಮಗೆ ನೀವು ಬೇರೆ ಮಾಡಿದ್ರೆ ಸ್ವಾವಲಂಬನೆಯಾಗಿ ಅವನು ದುಡಿಯಾಕರ ಶುರು ಮಾಡ್ತಾನೆ, ನನ್ನ ನೋಡ್ಕೊತೀನಿ ಅನ್ನೋದು ಒಂದು ಇದು ಮನೋಭಾವನೆ ಎಲ್ಲ ಬರ್ತೈತಿ. ಆ ರೀತಿಯಿಂದ ಈ ವಿಷಯನ ನಾವು ಹಂಗೆ ನೋಡ್ತೀವಿ. ನೀವು ಸ್ಟಾರ್ಟಿಂಗಿಂದ ಪ್ರಾಬ್ಲಮ್ ಆದರೂ ಆಗ್ಬೋದು, ಬಟ್ ಅದನ್ನು ನಾವು ಬ್ಯಾಲೆನ್ಸ್ ಮಾಡಿ ಅದನ್ನು ನಡೆಸ್ಕೊಂಡು ಹೋಗ್ತಿದ್ರು ಅಂತ ನಮ್ಗೆ ಅದನ್ನು ಪೂರ ನಂಬಿಕೆ ಇದೆ. ವೆಂಕಟೇಶ್ ಸರ್, ಈಗ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯನ್ನು ಬೃಹತ್ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಮಾಡಿದರೆ ಇನ್ನೂ ಹೆಚ್ಚಿಗೆ ಅನುದಾನ ಬರುತ್ತೆ ಅನ್ನೋದು ಒಂದು ಭಾವನೆ ಇದೆ. ಏನು ಅದೆಲ್ಲ ತಪ್ಪು ಕಲ್ಪನೆ. ಬೃಹತ್ ಮಾಡಿದರೆ ಹೆಚ್ಚು ಅನುದಾನ ಬರ್ತದೆ ವಗೇರೆ ಅಂತ ಹೇಳೋದು ಅದೆಲ್ಲ ತಪ್ಪು ಕಲ್ಪನೆ. ಮತ್ತು ಬೃಹತ್ ಅನ್ನೋದಕ್ಕೇನು ಮಹತ್ವ ಇಲ್ಲ. ಆ್ಯಕ್ಟ್ದೊಳಗೂ ಕೂಡ ಬೃಹತ್ ಅಂತ ಏನೂ ಇಲ್ಲ. ಆ ಬೃಹತ್ ಆದರೂ ಕೂಡ ಏನಾಗೈತಿ, ಈಗಿರೋ ತಾರತಮ್ಯ ಮತ್ತೆ ಮುಂದುವರಿತದೆ ಅಷ್ಟೇ. ಅಧಿಕಾರ ವಿಕೇಂದ್ರೀಕರಣ ಒಂದು. ಈಗ ಏನಾಗ್ತದೆ, ಅನುದಾನ ಹೆಚ್ಚು ಬಂದರೂ ಕೂಡ ಜನರಿಗೆ ದಿನನಿತ್ಯದ ಆಡಳಿತದಲ್ಲಿ ಆಗ್ತಾ ಇರುವ ಕಿರುಕುಳ ಏನಿದೆ ಅದು ಮೊದಲು ತಪ್ಪಬೇಕು. ಅದು ತಪ್ಪಬೇಕಾದರೆ ಸ್ಥಳೀಯವಾಗಿ ಅಧಿಕಾರಿಗಳು ಬೇಕು. ಚಿಕ್ಕ ಪುಟ್ಟ ಏನೇ ಬಂದರೂ ಕೂಡ ಅಲ್ಲಿ ಹೇಳ್ಕೊಳ್ಳಿಕ್ಕೆ ಯಾರೂ ಇಲ್ಲ ಈಗ. ಸೊ ಎಲ್ಲದಕ್ಕೂ ಹುಬ್ಬಳ್ಳಿಗೆ ಬರಬೇಕಾಗಿದೆ. ಮತ್ತೊಂದು ಏನಾಗಿದೆ, ನಮ್ಮ ಶಾಸಕರು ಸಂಸದರು ಕೂಡ ಹುಬ್ಬಳ್ಳಿಯಲ್ಲೇ ಇರೋದರಿಂದ ಮತ್ತು ಅಲ್ಲಿ ಸ್ಥಳೀಯವಾಗಿ ಹೇಳ್ಕೊಳ್ಳಿಕ್ಕೆ, ಸ್ಥಳೀಯ ಸಮಸ್ಯೆಗಳ ಬಗ್ಗೆ ಹೇಳ್ಕೊಳ್ಳಿಕ್ಕೆ ಕೂಡ ಯಾರೂ ಇಲ್ಲ, ಹೀಗಾಗಿಬಿಟ್ಟಿದೆ. ಹೀಗಾಗಿ ಜನರಿಗೆ ದೈನಂದಿನ ಆಡಳಿತದಲ್ಲಿ ಬಹಳ ಕಿರುಕುಳ ಆಗ್ತಾ ಇದೆ. ಆ ಕಾರಣದಿಂದಾಗಿ ಧಾರವಾಡಕ್ಕೆ ನಮಗೆ ಒಂದು ಪ್ರತ್ಯೇಕ ವ್ಯವಸ್ಥೆ ಬೇಕಾಗಿದೆ. ಪ್ರತ್ಯೇಕ ಆಗೋದ್ರಿಂದ ಹುಬ್ಬಳ್ಳಿ ಕೂಡ, ಯಾಕಂದರೆ ಕೆಲವೊಂದು ಹುಬ್ಬಳ್ಳಿ ಸಂಸ್ಥೆಗಳು ಕೂಡ ನಮ್ಮ ಧಾರವಾಡ ಪ್ರತ್ಯೇಕ ಪಾಲಿಕೆ ಆಗಬೇಕಂತ ಹೇಳಿ ಒತ್ತು ಕೊಟ್ಟು ಹೇಳಿದ್ದಾರೆ. ಕೆಲವೊಂದು ಸಮಾನ ಮನಸ್ಕ ಗೆಳೆಯರು ಮಣ್ಮೆಣ್ಣೆ ಕೂಡ ಅವರು ಒಂದು ಮನವಿ ಸಲ್ಲಿಸಿ ಧಾರವಾಡಕ್ಕೆ ಪ್ರತ್ಯೇಕ ಪಾಲಿಕೆ ಆಗಬೇಕಂತ ಇಲ್ಲಿಯವರು ಕೂಡ ಒತ್ತಾಯ ಮಾಡಿದೆ. ಯಾಕಂದರೆ ಅವರಿಗೂ ಗೊತ್ತಾಗಿದೆ ಈಗ ಎರಡು ಕೂಡಿ ಇರೋದ್ರಿಂದ ಎರಡು ಸಿಟಿ ಯಾವ ರೀತಿ ನೆಗ್ಲೆಕ್ಟ್ ಆಗ್ತಾ ಇದೆ. ಈವನ್ ಅನುದಾನ ಹಂಚಿಕೆಯಲ್ಲಿ ಲಭ್ಯತೆಯಲ್ಲೂ ಕೂಡ, ಯಾಕಂದರೆ ಕೆಲವೊಂದು ಅನುದಾನಗಳು ಪಾಲಿಕೆ ಆಧಾರದ ಮೇಲೆ ಬರ್ತದೆ. ಬಿಜಾಪುರಕ್ಕೆ ಎಷ್ಟು ಬರ್ತದೆ ಅಷ್ಟೇ ನಮ್ಮ ಹುಬ್ಬಳ್ಳಿ ಧಾರವಾಡ ಎಷ್ಟು ದೊಡ್ಡದಿದ್ದು ಕೂಡ ಅದಕ್ಕೂ ಅಷ್ಟೇ ಬರ್ತದೆ. ಬೀದರ್ಗೆ ಎಷ್ಟು ಬರ್ತದೆ ಇಲ್ಲೂ ಅಷ್ಟೇ ಬರ್ತದೆ. ಈ ರೀತಿಯಾಗಿ ಸುಮಾರು ಕಳೆದ 5-6 ವರ್ಷಗಳಲ್ಲಿ 500-600 ಕೋಟಿ ರೂಪಾಯಿ ನಮಗೆ ಬರೋದು ತಪ್ಪು ಹೋಗಿದೆ. ಆಮೇಲೆ ಇದು ವಿಭಜನೆ ಮುಂಚೆನೇ ಆಗಿದ್ರೆ ಧಾರವಾಡ ಕೂಡ ಸ್ಮಾರ್ಟ್ ಸಿಟಿ ಯೋಜನೆ ಕೆಳಗೆ ಸೇರ್ಕೋಬಹುದಿತ್ತು.
ಈಗ ನೋಡಿ ಸ್ಮಾರ್ಟ್ ಸಿಟಿ ಯೋಜನೆ ಕೆಳಗೆ ಸೇರಿಕೊಂಡು ತುಮಕೂರು, ದಾವಣಗೆರೆ, ಬೆಳಗಾವಿ ಇವೆಲ್ಲ ಭಾಳಷ್ಟು ಅಭಿವೃದ್ಧಿ ಹೊಂದಿವೆ. ನಮಗೂ ಪ್ರತ್ಯೇಕವಾಗಿ 1,000 ಕೋಟಿ ರೂಪಾಯಿ ನಮಗೆ ಸಿಗೋ ಸಾಧ್ಯತೆ ಇತ್ತು ಅವಾಗಲೇ ವಿಭಜನೆ ಆಗಿದ್ರೆ. ಸ್ಮಾರ್ಟ್ ಸಿಟಿ ಯೋಜನೆ ಧಾರವಾಡ ಸೇರ್ತಾ ಇತ್ತು. ವಿಭಜನೆ ಆಗಲಾರ ಸಲುವಾಗಿ ಉಳಿತು ಅದು. ಇವು ಕೇಂದ್ರ ಸರ್ಕಾರ ನೀವು 2 ನಗರಗಳನ್ನು ಕೂಡಿಸಿ ಸ್ಮಾರ್ಟ್ ಸಿಟಿ ನಿಮ್ಗೆ ತಗೊಳ್ಳಿಕ್ಕೆ ಆಗೋದಿಲ್ಲ, ಆ ರೀತಿ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತೇಳಿ ನೀವು ಹುಬ್ಬಳ್ಳಿಯಲ್ಲಿ ಮಾತ್ರ ಇದು ಮಾಡಿ ಅಂತೇಳಿ ಹೇಳಿದ ಕಾರಣ ಧಾರವಾಡ ಸ್ಮಾರ್ಟ್ ಸಿಟಿ ಯೋಜನೆ ಕೆಳಗೆ ಯಾವುದೂ ಯೋಜನೆ ತಗೊಳ್ಳಿಕ್ಕೆ ಆಗಲಿಲ್ಲ ಧಾರವಾಡದಲ್ಲಿ. ಸೊ 2 ಸಿಟಿ ಕೂಡಿದ್ದಕ್ಕೆ ಧಾರವಾಡಕ್ಕೆ ಇದೊಂದು ನಮೂನಿ ಹಾನಿಯಾಗಿದೆ, ಭಾಳಷ್ಟು ಹಾನಿ ಆಗ್ತಾ ಬಂದಿದೆ. ಮೇಡಮ್, ಕಳೆದ ಏಪ್ರಿಲ್ 2025 ಏಪ್ರಿಲ್ನಲ್ಲೇ ರಾಜ್ಯ ಸರ್ಕಾರ ರಾಜ್ಯಪಾಲರಿಗೆ ಒಂದು ಧಾರವಾಡ ಪ್ರತ್ಯೇಕ ಪಾಲಿಕೆ ಸಂಬಂಧಪಟ್ಟಂಗೆ ಪ್ರಸ್ತಾವನೆ ಕಳಿಸಿತ್ತು. ಆದರೆ ರಾಜ್ಯಪಾಲರು ಒಂದು 11 ತಿಂಗಳು ಅದನ್ನ ವಾಪಸ್ಸು ಕಳಿಸಲಿಲ್ಲ, ಅದಕ್ಕೆ ಅನುಮೋದನೆಯೂ ಕೊಡಲಿಲ್ಲ, ಹಾಗೆ ಇಟ್ಕೊಂಡಿದ್ರು. ಅಂದರೆ ನಿಮ್ಮದೇ ಸರ್ಕಾರ ಇತ್ತು, ಆವಾಗ ನೀವೊಂದು ಆವಾಗ ಧ್ವನಿ ಎತ್ತಿ ಹೋರಾಟ ಮಾಡ್ಬೋದಿತ್ತಲ್ಲ ಸರ್. ಇದು ರಾಜ್ಯ ಸರ್ಕಾರದಿಂದ ಕ್ಯಾಬಿನೆಟ್ನಲ್ಲಿ ಏನು ಪಾಸ್ ಆಗಿ ಗೌರ್ಮೆಂಟ್ ಆಫೀಸಿಗೆ ಹೋಯ್ತು, ಅದಾದಮೇಲೂ ಯಾರು ಪ್ರತ್ಯೇಕ ಪಾಲಿಕೆದವ್ರು ಯಾರೂ ಸುಮ್ಮನೆ ಕುಂತಿಲ್ಲ. 2 ಸತಿ ಹೋಗಿ ಗವರ್ನರಿಗೆ ಭೇಟಿಯಾಗಿ ಬಂದಾಗ, ಒಮ್ಮೆ ಗವರ್ನರಿಗೆ ಹೋಗಿ ಭೇಟಿ ಆದಾಗ ನಾನು ನೋಡ್ತೀನಿ, ವಿಚಾರ ಮಾಡ್ತೀನಿ ಅಂತ ಹೇಳಿದೆ. ಆಮೇಲೆ ನೆಕ್ಸ್ಟ್ ಟೈಮ್ ಹೋಗಿ ಬಂದಾಗ ನೀವು ನಿಮ್ಮ ಸಂಸದರಿಗೆ ಭೇಟಿ ಆದ್ರೆ ಇಲ್ಲೋ, ನಿಮ್ಮ ಸಂಸದರಿಗೆ ಮಾತಾಡ್ರಿ, ಒಂದು ಸಂಸದರಿಗೆ ಕರ್ಕೊಂಬರ್ರಿ ಅಂತ ಈ ರೀತಿಯೂ ಅವ್ರಿಗೆ ಯಾರು ಹಿರಿಯರು ಹೋಗಿದ್ರಲ್ಲ ಅವ್ರಿಗೆ ಈ ರೀತಿ ಹೇಳ್ಕೊಳ್ತಾರೆ. ಸೊ 2 ಸತಿನೂ ಹೋರಾಟ ನಿಂತಿಲ್ಲ ಆಯ್ತು. 2 ಸತಿನೂ ಹೋಗಿ ಅಲ್ಲಿ ಮಾಡಿ ಬಂದಾರ. ಸೊ ಆ ರೀತಿ ಕೆಲವೊಂದು ಕಾರಣಕ್ಕೆ ಎಲ್ಲರಿಗೂ ಗೊತ್ತಿತ್ತು. ಈಗ ಅದನ್ನು ಯಾರು ಅಪೋಸ್ ಮಾಡ್ಯಾರ ಯಾರಿಲ್ಲ ಅದು ಸೆಕೆಂಡರಿ ಮಾತು. ಅದು ಮಾಡಿದ್ರು ಈಗ ಓಪನ್ ಐತಿ, ಎಲ್ಲರಿಗೂ ಓಪನ್ ಐತಿ ಸರ್. ಈಗ ಯಾರು ಅಪೋಸ್ ಮಾಡ್ಯಾರೋ, ಅಲ್ಲಿ ಯಾರು ಲೆಟರ್ಸ್ ಕೊಟ್ಟವರು ಯಾರಿಲ್ಲ ಅಂತ. ಸೊ ಈ ತಾರತಮ್ಯ ಯಾಕೆ ನಮ್ಮ ಸ್ಟೇಟ್ ಗೌರ್ಮೆಂಟಿಂದ ಆಲ್ರೆಡಿ ಪಾಸ್ ಆಗಿ ಹೋಗಿತ್ತು, ನೀವು ಸೈನ್ ಮಾಡಿ ಕಳಿಸಿದ್ರೆ ಮುಗಿದು ಹೋಗ್ಬಿಡ್ತಿತ್ತು, ಅದನ್ನ ಇಲ್ಲಿ ಬಂದು ನೋಟಿಫಿಕೇಶನ್ ಹಾಕಿತ್ತು. ನೀವು ಅಲ್ಲಿ ಒತ್ತಡ ಕೊಟ್ಟು ಅದನ್ನ ನಿಂದಿರ್ತೀರಿ, ಅದು ನಿಮ್ಗೆ ನಿಂತ್ಕೊತೀವಿ. ರಾಜ್ಯಪಾಲ ಹೇಳಾರ ಅದನ್ನು, ನೀವು ಯಾಕೆ ನಿಮ್ಮ ಸಂಸದರನ್ನ ಕರ್ಕೊಂಬಂದಿಲ್ಲ, ನಿಮ್ಮ ಸಂಸದರಿಗೆ ಒಂದು ಬೆಟ್ ಆಗಿದೆ ಅಂತ ರಾಜ್ಯಪಾಲ ಹೇಳಾರ. ಅದಾದಮೇಲೆ ಮತ್ತೆ ಏನಿನ್ನ ಎಕ್ಸ್ಪ್ಲನೇಷನ್ ಇದ್ದಿದ್ರು ಅಲ್ಲ. ಆದರೆ ಒಂದು ಏನಿದೆ, ಈಗ ಅವ್ರು 11 ತಿಂಗಳು ಪೆಂಡಿಂಗ್ ಇಟ್ಕೊಂಡಿದ್ರು. ಏನು ಕಳೆದ ಫೆಬ್ರವರಿಯಲ್ಲಿ ಶಾಸಕರು ರಾಜ್ಯಪಾಲರು ಒಂದು ಪತ್ರ ಬರೀತಾರೆ, ಬೃಹತ್ ಮಹಾನಗರ ಪಾಲಿಕೆ ಮಾಡಿ ಅಂತೇಳಿ. ಅದ್ರ ಜೊತೆಗೆ ಕಳೆದ ಏಪ್ರಿಲ್ GB ಕೂಡ ನೀವು ಒಂದು ದರ ಪಾಸ್ ಮಾಡ್ತಾರೆ. ಆವಾಗ ನಿಮ್ಮ ಹೋರಾಟ ತೀವ್ರ ಆಯ್ತಾ ಹೊರತು ಅದಕ್ಕಿಂತ ಮುಂಚೆ ಇಲ್ಲಿ ಹೋರಾಟ ಆಗಲಿಲ್ಲ ಸರ್. ಆಗಿನ ತನಕನೂ ನಮಗೆ ಹೋಪ್ಸ್ ಇತ್ತು, ಯಾಕಂದ್ರೆ ನಾವೆಲ್ಲರೂ ಸೇರಿ ಕೂಡ ಬಹುಮತದಿಂದ ಅದನ್ನು ಪಾಸ್ ಮಾಡಿ ಕಳಿಸಿದ್ವಿ. ನಮಗೆ ಪ್ರತ್ಯೇಕ ಪಾಲಿಕೆ ಎಲ್ಲರೂ ಖುಷಿ ಪಾಸ್ ಮಾಡಿ ಕಳಿಸಿದ್ವಿ. ಆದ್ಮೇಲೆ ಮತ್ತು ಇಂಥದ್ದವ್ರು ತರ್ತಾವು ಒಂದು ನಮ್ಮ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಟರಾವ್ ಮಾಡಿದ್ದೇನು ಕಿಮ್ಮತ್ತಿಲ್ಲ ಅಂತಾರೆ. ಅದನ್ನ ಮತ್ತೆ ವಾಪಸ್ ತರ್ತಾರೆ. ನಮ್ಗೆ ಅವಾಗಿನ ತನಕ ಒಂದು ಐಡಿಯಾ ಇರಲಿಲ್ಲ ಈ ರೀತಿ ಇವ್ರು ಅಪೋಸ್ ಮಾಡ್ತಾರೆ ಅಂತೇಳಿ. ಸೊ ಅದು ನಮಗೇನು GB ಅವರು ಅಪೋಸ್ ಮಾಡಿದಾಗ ಅವಾಗಿಂದ ನಾವು ಇನ್ನು ಈ ಹೋರಾಟ ಬಿಡಕ್ಕೆ ಹೋಗ್ಬಾರ್ದು, ಇನ್ನೇನು ಮಾಡಬೇಕಾಗುತ್ತಂತ ಬಿಡುವುದಿಲ್ಲ ಅಂತೇಳಿ ಅವಾಗಿಂದ ಹೋರಾಟ ಅವತ್ತಿಂದನೇ ಸಂಜೆಯಿಂದನೇ ಅದನ್ನು ರೂಪರೇಷೆಗಳು ಹಾಕಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅವಾಗಿಂದ ಪ್ಲಾನಿಂಗ್ ಶುರು ಆಯ್ತು. ಈ ಸಲ ಮಾಡಿದ್ರೆ ಮತ್ತೆ ಬಿಡಕ್ಕೆ ಹೋಗ್ಬಾರ್ದು ಅಂತೇಳಿ ಹೋರಾಟ ಮಾಡಿದ್ವಿ. ಯಾಕಂದ್ರೆ ಸರ್ ನಮ್ಮ ಹುಬ್ಬಳ್ಳಿ ಎಸ್ಪೆಷಲಿ ಧಾರವಾಡಕ್ಕೆ ಹೋರಾಟ ಮಾಡಲಾರ್ದು ಏನೂ ಸಿಕ್ಕಿಲ್ಲ ನಮ್ಗೆ ಇನ್ನೂ ತನಕ. ನಾವು ಎಲ್ಲ ಧಾರವಾಡ ಮಂದಿಗೆ ಹೋರಾಟ ಮಾಡಿದಾಗೂ ಎಲ್ಲ ಸಿಕ್ಕಿದ್ವಿ. ಸೊ ಮಾಡಬೇಕು ಅನಿವಾರ್ಯತೆ ಬಂದಾಗ ನಾವು ಇದನ್ನು ಶುರು ಮಾಡಿದ್ವಿ. ಸರ್, ಈಗ ಧಾರವಾಡಕ್ಕೆ ಒಂದು ಅಭಿವೃದ್ಧಿಯಲ್ಲಿ ಹಿನ್ನಡೆ ಆಗಿದೆ, ಅಭಿವೃದ್ಧಿಯಲ್ಲಿ ಮಲತಾಯಿ ಧೋರಣೆ ಆಗ್ತಾ ಇದೆ ಅಂಥೇಳಿ ತಮ್ಮ ಹೋರಾಟ ಮುಖ್ಯವಾಗಿ ಯಾವ ವಿಷಯದಲ್ಲಿ ನಿಮಗೆ ಅನ್ಯಾಯ ಆಗಿದೆ ಧಾರವಾಡಕ್ಕೆ? ಪ್ರತಿಯೊಂದು ವಿಷಯದಲ್ಲಿ ಈಗ ಏನಾಗ್ತದೆ, ಅನುದಾನ ನೀವು ಕಡಿಮೆ ಕೊಟ್ಟುಬಿಟ್ರೆ ಅಥವಾ ಸಮನಾಗಿ ಅನುದಾನ ಕೊಡಲಿಲ್ಲ ವಗೈರೆ ಅಂತಂದ್ರೆ ಅಭಿವೃದ್ಧಿ ವಿಷಯದಲ್ಲಿ ತಾರತಮ್ಯ ಹಾಗೇ ಆಗ್ತದೆ. ಈಗ ನೋಡಿರಿ, ಧಾರವಾಡದಲ್ಲಿ ಒಂದು ಒಳಚರಂಡಿ ವ್ಯವಸ್ಥೆ ಅಭಿವೃದ್ಧಿಪಡಿಸುವುದಾಗಲಿ ಅಥವಾ ಈ ಪಬ್ಲಿಕ್ ಪಾರ್ಕ್ಸ್ ಇರ್ತವಲ್ಲ, ಧಾರವಾಡದಲ್ಲಿ ಹೇಳ್ಕೊಳ್ಳುವಂಥ ಒಂದು ಸುಸಜ್ಜಿತವಾದ ಒಳ್ಳೆಯ ಪಾರ್ಕ್ಸ್ ಇಲ್ಲ. ಆಮೇಲೆ ಮಾರ್ಕೆಟ್ ಡೆವಲಪ್ಮೆಂಟ್ ಆಗಲಿಲ್ಲ. ಆಮೇಲೆ ಎಕ್ಸ್ಟೆನ್ಷನ್ ಏರಿಯಾಗಳಲ್ಲಿ ಇನ್ನಷ್ಟು ಭಾಳಷ್ಟು ಸೌಲಭ್ಯ ಕಲ್ಪಿಸಬೇಕಾಗಿದೆ. ಆಮೇಲೆ ಅಲ್ಲಿ ಯಾವುದು ನಡೀತಾ ಇರುವ ಕಾಮಗಾರಿಗಳ ಗುಣಮಟ್ಟ ಪರಿಶೀಲನೆ ಮಾಡಲಿಕ್ಕೆ ಕೂಡ ಸ್ಥಳೀಯವಾಗಿ ಯಾವುದೇ ಅಧಿಕಾರಿಗಳಿಲ್ಲ. ಹೀಗಾಗಿ ಪ್ರತಿಯೊಂದು ವಿಷಯದಲ್ಲಿ ತಾರತಮ್ಯ ಆಗ್ತದೆ. ಇದು ಒಂದು ಲ್ಯಾಕ್ ಆಫ್ ಸೂಪರ್ವಿಷನ್ ಒಂದು. ಆಮೇಲೆ ಅನುದಾನ ಹಂಚಿಕೆ ತಾರತಮ್ಯ. ಅನುದಾನ ಏನಾಗ್ತದೆ, ಬಂದಷ್ಟು ಇದರಲ್ಲೇ 2 ಸಿಟಿಗಳು ಗುದ್ದಾಡಬೇಕಾಗ್ತದೆ ಅನುದಾನಕ್ಕಾಗಿ. ಸೊ 2 ಸಿಟಿಯ ಗಾತ್ರಕ್ಕೆ ಸಂಬಂಧಿಸಿದಂತೆ ಅಥವಾ ಜನಸಂಖ್ಯೆ ಅಥವಾ ಇದರ ಜಾಗ್ರಫಿಕಲ್ ಏರಿಯಾಗೆ ಸಂಬಂಧಿಸಿದಂತೆ ಏನು ಅನುದಾನ ಎಷ್ಟು ಲಭ್ಯ ಆಗಬೇಕು ಅಷ್ಟು ಲಭ್ಯ ಆಗೋದಿಲ್ಲ. ಈ ಪ್ರತ್ಯೇಕವಾಗಿ ಇದು ಆದರೆ ಗೌರ್ಮೆಂಟಿಂದಲೂ ಕೂಡ ಬೇರೆ ಬೇರೆ ಯೋಜನೆಗಳಿಗೆ ಪ್ರತ್ಯೇಕವಾದ ಅನುದಾನ ಬರೋದ್ರಿಂದ ಅಭಿವೃದ್ಧಿ ವಿಷಯ ಇನ್ನಷ್ಟು ತ್ವರಿತಗೊಳ್ಳುತ್ತದೆ. ಇಟ್ ಈಸ್ ಬೆಟರ್ ಫಾರ್ ಬೋತ್ ದಿ ಸಿಟೀಸ್. ಈಗ ಮೈಸೂರು ಮಹಾನಗರ ಪಾಲಿಕೆಯನ್ನು ಅಲ್ಲಿ ಬೃಹತ್ ಮೈಸೂರು ಮಹಾನಗರ ಪಾಲಿಕೆ ಮಾಡಬೇಕು ಅಂತೇಳಿ ಒಂದು ಅಧಿಸೂಚನೆ ಹೊರಡಿಸಿದ್ದಾರೆ. ಅದಕ್ಕೆ ಸೆನ್ಸಸ್ ಆಗೋವರೆಗೂ ಪೆಂಡಿಂಗ್ ಇರುತ್ತೆ.
ಈಗ ನಿಮ್ಮದೇ ಸರ್ಕಾರ ಅಲ್ಲೊಂದು ಬೃಹತ್ ಮಹಾನಗರ ಪಾಲಿಕೆ ಮಾಡೋಕ್ಕೆ ಹೊರಟಿದೆ. ಆದರೆ ಇಲ್ಲಿ ರಾಜ್ಯದ 2ನೇ ಅತಿ ದೊಡ್ಡ ಪಾಲಿಕೆ ಅಂತ ಒಂದು ಹೆಗ್ಗಳಿಕೆ ಇತ್ತು. ಅದನ್ನು ಎಲ್ಲೋ ಒಂದು ಕಡೆ ನೀವು ಡಿವೈಡ್ ಮಾಡಬೇಕು ಅಂತ ಹೋಗ್ತಾ ಇದ್ದೀರಿ. ಇದು ಒಂಥರ ದ್ವಂದ್ವ ನಿಲುವು ಅಂತ ಅನ್ಸೋದಿಲ್ಲ? ಇಲ್ಲ ಸರ್, ಮೈಸೂರು ಮಹಾನಗರ ಪಾಲಿಕೆ ಬೃಹತ್ ಮಾಡಲಿಕ್ಕೆ ಸೊ ಅವ್ರು ಯಾವ ಸಿಟಿನೂ ಟ್ವಿನ್ ಸಿಟಿ ಯಾವುದಿಲ್ಲ, ಓನ್ಲಿ ಪ್ಯೂರ್ಲಿ ಮೈಸೂರು ಅಂತ ಐತಿ. ಸೊ ಅದನ್ನು ಅವರು ಬೃಹತ್ ಮಾಡ್ತಾರೆ. ಇಲ್ಲಿ ಹಂಗಾಗಿಲ್ಲ. ಇಲ್ಲಿ ನೀವು 2 ಡಿಫ್ರೆನ್ಸ್ ನೋಡಬೇಕು. ಇಲ್ಲಿ 2 ಸಿಟಿ ಅದಾವ, ಅದು ಒಂದೇ ಸಿಟಿ ಬೃಹತ್ ಮಾಡಕೊಂಡ್ರೆ ಇಲ್ಲಿ 2 ಸಿಟಿ ತೊಗೊಂಡು ಬರೋದು. 2 ಸಿಟಿ ಬೃಹತ್ ಮಾಡಕೊಂಡ್ರೆ ನಮಗೆ ಇಲ್ಲಿ ಭಾಳ ತಾರತಮ್ಯ ಇದೆ. ನೀವು GB ನೀವು ಅಟೆಂಡ್ ಆಗಿ ನೋಡಿರ್ಬೋದು. ಅಲ್ಲಿ ಏನು ಪ್ರಭಾವ ಏನು ಒಂದು ಸ್ವಲ್ಪ ಒಂದು 5 ಮಂದಿ 4 ಮಂದಿ ಕಾರ್ಪೊರೇಟರ್ಸ್ ಇರ್ತಾರೆ. ಅವ್ರು ತಮ್ಮ ವಾಡಿಗೆ ಹಾಕೊತಾರೆ, ತಮ್ಮ ಏರಿಯಾಕ ಮಾಡ್ಕೊತಾರೆ. ಧಾರವಾಡದವ್ರು ಯಾರು ಅಲ್ಲಿ ಮಾತೇ ಎತ್ತೋದಿಲ್ಲ. ಧಾರವಾಡ ಬಗ್ಗೆ ಮಾತಾಡ್ಬೇಕಂದ್ರೆ ಅಲ್ಲಿ ಯಾರು ಎತ್ತು ನಿಂತು ಮಾತಾಡೋದಿಲ್ಲ ಧಾರವಾಡ ಬಗ್ಗೆ. ಅಂಥ ಪರಿಸ್ಥಿತಿ ಇರೋದ್ರಾಗ ಎಲ್ಲರಿಗೂ ಗುರ್ತಿದ್ದ ಮಾತೈತಿ, ಯಾರು ಹಾಕೊತಾರೆ, ಯಾರು ಪ್ರಾಬ್ಲಮ್ ಅದೇ GB ನಡೀತೈತಿ ಅಂತೇಳಿ. ಸೊ ಅದು ನಮ್ಗೆ ಮುಕ್ತವಾಗಿ ಬೇಕಾಗಿತ್ತು. ಪರ್ಟಿಕ್ಯುಲರ್ಲಿ ಧಾರವಾಡ ಬಗ್ಗೆನ ಚಿಂತನೆ ಆಗಬೇಕು. ಪರ್ಟಿಕ್ಯುಲರ್ ಧಾರವಾಡ ಬಗ್ಗೆನ ಎಲ್ಲ ಪ್ರಾಜೆಕ್ಟ್ಸ್ ಬರಬೇಕು. ಧಾರವಾಡಕ್ಕೇ ಎಲ್ಲ ಪ್ರಾಜೆಕ್ಟ್ಸ್ ಚಲೋ ಬಂದು ಧಾರವಾಡ ಮೇನ್ ಫೋಕಸ್ ಧಾರವಾಡ ಅಂತ ಆಗಬೇಕಂದ್ರೆ ಅದು ಪ್ರತ್ಯೇಕ ಆಗಬೇಕು. ನೀವು ಮತ್ತು ನಾವು ಹುಬ್ಳಿ ಜೊತೆಗೆ ಮಾಡ್ತೀವಿ ಅಂದ್ರೆ ಮತ್ತು ಅಲ್ಲಿ ಪರ್ಸೆಂಟೇಜ್ ಮೇಲೆ ಡಿವೈಡ್ ಮಾಡ್ತಾರೆ ನಮ್ಗೆ. ಯಾಕಂದ್ರೆ ಮೊದಲಿಂದ ನಮ್ಮದು ಕಮರ್ಷಿಯಲ್ ಸಿಟಿ ನಮ್ಗೆ ಜಾಸ್ತಿ ಬರಬೇಕಂದ್ರೆ ಮೊದಲಿಂದ ವಾದ ಐತೆ. ಆ ವಾದದ ಮೇಲೆ ಮತ್ತು ನಮ್ಗೆ ಕಮ್ಮಿನ ಕೊಡ್ತಾರೆ. ಸೊ ಅದು ಬೇಡ. ಯಾಕೆ ನೀವು ಬೇರೆ ಆಗ್ರಿ, ನಮಗೂ ಬೇರೆ ಮಾಡಿರಿ. ನಿಮಗೂ ಅಷ್ಟು ಫಂಡ್ಸ್ ಬರ್ತಾವೆ, ನಮಗೂ ಅಷ್ಟು ಫಂಡ್ಸ್ ಬರ್ತಾವೆ. ಅವಾಗ ನಿಮ್ಮ ಸಿಟಿನೂ ಚಲೋ ಡೆವಲಪ್ ಆಗ್ತೈತಿ, ನಮ್ಮ ಸಿಟಿನೂ ಡೆವಲಪ್ ಆಗ್ತೈತಿ. ನಿಮಗೇನೈತಿ, ನಿಮ್ಗೆ ಬೃಹತ್ ಮಾಡ್ಬೇಕಂತ. ಈಗ 2027 ಇನ್ನು ಸೆನ್ಸಸ್ ಆಗ್ತೈತಿ. ಆದ್ಮೇಲೆ ಆಟೋಮೆಟಿಕ್ಲಿ ಹುಬ್ಳಿ ಸಿಟಿ 10 lakh ಆಟೋಮೆಟಿಕ್ಲಿ ದಾಟ್ತಿರ್ತದೆ. ಅದು ಆಟೋಮೆಟಿಕ್ ದಾಟಿದ್ಮೇಲೆ ನಿಮ್ಗೆ ಬೃಹತ್ ಮಾಡ್ಕೊಂಡಾಗ ನಿಮಗೆಲ್ಲ ಅನುಕೂಲಗಳು. ನಮ್ಗೆ ಧಾರವಾಡ ಹಿಡ್ಕೊಂಡು ನೀವು ಬರ್ದಾಡಬೇಕು ಅನ್ನೋದು ಏನು ವಿಚಾರ ಬರೋದು ಅನಿವಾರ್ಯತೆಯೇ ಇಲ್ಲ. ನಿಮ್ಗೆ ಎದಕ್ಕೂ ಧಾರವಾಡ ಬೇಕು ಅನ್ನೋದು. ಸೊ ನಿಮ್ಗೆ ಬೃಹತ್ ಮಾಡೋ ವಿಚಾರ ನೀವು ಬೃಹತ್ ಅವಾಗೂ ಮಾಡ್ಕೋಬೋದು ಸೆನ್ಸಸ್ ಆದಮೇಲೆ. ಯಾಕಂದ್ರೆ ಸೆನ್ಸಸ್ ಆಗೋ ತನಕ ಅಂತೂ ಯಾವ ಸಿಟಿನೂ ಬೃಹತ್ತು ಆಗೋಂಗಿಲ್ಲ, ಪ್ರತ್ಯೇಕ ಆಗೋಂಗಿಲ್ಲ, ಏನೂ ಮಾಡೋಕ್ಕಾಗೋಂಗಿಲ್ಲ. ಸೆನ್ಸಸ್ ಆದಮೇಲೆ ಆಗೋದು. ನೀವೇನು ಮಾಡೋದು, ನಿಮ್ದು ವಾದ ಏನೈತಿ, ಈಗ ಬೃಹತ್ ಆದ್ರೆ ಭಾಳಷ್ಟು ಫಂಡ್ ಬರ್ತೈತಿ, ಡೆವಲಪ್ಮೆಂಟ್ ಆಗ್ತೈತಿ. ಸೊ ಬೃಹತ್ ಆದ್ರೆ ಆಟೋಮೆಟಿಕ್ಲಿ ಹುಬ್ಳಿ ಸಿಟಿ 10 lakh ದಾಟ್ತೈತಿ, ನಿಮ್ಗೆ ಫಂಡ್ಸ್ ಬರ್ತೈತಿ, ನೀವು ಅವಾಗ ಮಾಡ್ಕೋಬೋದು. ಬಟ್ ಧಾರವಾಡಕ್ಕೆ ನಮ್ಗೆ ಆಗೋಂಗಿಲ್ಲ. ಧಾರವಾಡಕ್ಕೆ ನೀವು ಯಾವತ್ತೂ ತಾರತಮ್ಯ ಮಾಡ್ಕೊಂಡು ಬಂದಿದ್ದು. ನಮ್ಮ ಧಾರವಾಡಕ್ಕೆ ಇವತ್ತು ಅನ್ಯಾಯ ಆಗೈತಿ ಫ್ರೆಂಡ್ಸ್ ಬರೋದ್ರಾಗ. ಸಪ್ರೇಟ್ ಅಂದ್ರೆ ನಾವು ಆರಾಮಿರ್ತೀವಿ, ನೀವು ಇಷ್ಟೇ ವಾದ ಮಾಡ್ತಾರೆ. ಇವರೇ ಆಮೇಲೆ ಇದು ಡಿಸೆಂಟ್ರಲೈಸೇಷನ್ ಆಫ್ ಪವರ್ಸ್ ಅನ್ನೋದೇನಿದೆಯಲ್ಲ, ಅದನ್ನು ಯಾಕೆ ಮಾಡ್ತಾರೆ ಅಂತಂದ್ರೆ ಜನರಿಗೆ ಸಮೀಪವಾದ ಒಂದು ಅಧಿಕಾರ ವ್ಯವಸ್ಥೆ ಬೇಕು. ಬೆಂಗಳೂರು ಬೃಹತ್ತನೇ ಇತ್ತು, ಅದನ್ನು ಡಿವೈಡ್ ಮಾಡಿ 5 ಯಾಕೆ ಮಾಡಿದ್ರು? ಇಟ್ ಬಿಕೇಮ್ ಅನ್ಮ್ಯಾನೇಜಬಲ್ ಆಗಿಬಿಡ್ತಾವೆ. ಭಾಳಷ್ಟು ಬೃಹತ್ ಆಗೋದ್ರಿಂದ ಭಾಳ ಸುಧಾರಣೆ ಆಗ್ತದೆ. ಬರೀ ದುಡ್ಡು ಬರೋದು ಅಷ್ಟೇ ಅಲ್ಲ, ಜನರ ದೈನಂದಿನ ಅನುಕೂಲತೆ ಅನಾನುಕೂಲತೆಯನ್ನು ಕೂಡ ನೋಡಬೇಕಾಗ್ತದೆ. ದುಡ್ಡು ಬಂದು ಪ್ರಯೋಜನ ಇಲ್ಲ. ಅದಕ್ಕಿಂತ ಚಿಕ್ಕ ಪುಟ್ಟ ಕೆಲಸ ಆಗೋಗಿರ್ತಾವಲ್ಲ ಸಾಮಾನ್ಯ ಜನರ ಕೆಲಸ, ಅವರು ಮುಂಜಾನೆ ಸಂಜೆ ವೇಟ್ ಮಾಡೋದು, ಕಮಿಷನರ್ ಯಾವಾಗ ಬರ್ತಾರೋ, ಮೇಯರ್ ಯಾವಾಗ ಬರ್ತಾರೋ ಕಾಯ್ಕೋದು ಕೂಡೋದು. ಅವ್ರು ಬರೋದಿಲ್ಲ, ಯಾಕಂದ್ರೆ ಅವ್ರಿಗೆ 108 ಒತ್ತಡ ಇರ್ತಾವ. ಅಲ್ಲಿ ಆಗಲಿಲ್ಲ ಅಂದ್ರೆ ಹುಬ್ಳಿಗೆ ಬರ್ತಾರೆ. ಹುಬ್ಳಿಗೆ ಹೋದ್ರೆ ನಮ್ಮನ್ನ ಯಾರೂ ಮಾತಾಡಿಸೋದಿಲ್ಲ. ಅಲ್ಲಿ ಮುಂಜಾನೆ ಸಂಜೆ ಕಾರು ಬಿಟ್ಟು ಹಾಗೆ ಬರೋದಾಗ್ತದೆ. ಭಾಳಷ್ಟು ಜನರು ನಾವು ಈ ಹೋರಾಟದಲ್ಲಿ 100ಕ್ಕೂ ಹೆಚ್ಚು ಸಂಘ ಸಂಸ್ಥೆಗಳು, ಧಾರವಾಡದ 100ಕ್ಕೂ ಹೆಚ್ಚು ಸಂಘ ಸಂಸ್ಥೆಗಳು ನಮಗೆ ಬೆಂಬಲ ಸೂಚಿಸಿದ್ದಾರೆ. ಆಮೇಲೆ ಅದನ್ನು ಮಾಡುವ ಹೊತ್ತಿನಾಗ ಅವ್ರ ಜನ ಏನು ಬಂದು ಅಲ್ಲಿ ಎಕ್ಸ್ಪ್ರೆಸ್ ಮಾಡ್ತಾರಲ್ಲ, ಅವರಿಗೆ ಕಾರ್ಪೊರೇಷನ್ದಲ್ಲಿ ಯಾವ ರೀತಿ ಕೇಳ್ಕೊಳ್ಳಾಗ್ತದೆ, ಯಾವ ರೀತಿ ಅವ್ರಿಗೆ ಕೆಲಸ ಒಂದು ಸಣ್ಣ ಕೆಲಸ ಮಾಡ್ಕೊಳ್ಳೋದು ಕೂಡ ಯಾವ ರೀತಿ ಅವ್ರಿಗೆ ಅನಾನುಕೂಲ ಆಗ್ತಾ ಇದೆ, ಕಿರುಕುಳಕ್ಕೆ ಒಳಗಾಗ್ತಾ ಇದ್ದಾರೆ ಕೇಳಿದ್ರೆ ಇದು ಎಂದೂ ಆಗಬೇಕಾಗಿತ್ತು. ಈಗಲ್ಲ, ಎಂದೂ ಆಗಬೇಕಾಗಿತ್ತು. ಡಿವೈಡ್ ಆಗಬೇಕಾಗಿತ್ತು. ಡಿವೈಡ್ ಆಗಲಾರ ಸಲುವಾಗಿ ಧಾರವಾಡ ಅಂತೂ ಭಾಳ ಕಳ್ಕೊಂಡಿದೆ. ಅದರ ಜೊತೆ ಹುಬ್ಳಿ ಕೂಡ ಕಳ್ಕೊಂಡಿದೆ. ಡಿಸೆಂಟ್ರಲೈಸೇಷನ್ ಆಫ್ ಪವರ್ ಈಸ್ ವೆರಿ ಇಂಪಾರ್ಟೆಂಟ್. ಅದೇ ಇದರಲ್ಲಿ ಹೇಳೋದಾದ್ರೆ, ಈಗ ನೀವು ಬಿಡಿ ಹಿರೇಮಠರು ಇಂದ ಹೈಕೋರ್ಟ್ ಪೀಠಕ್ಕೆ ಹೋರಾಟ ಮಾಡಿದ್ರು. ಅವ್ರು ಯಾವ ಹೋರಾಟ ತೊಗೊಂಡ್ರು ಒಂದು ತಾರ್ಕಿಕ ಅಂತ ತೊಗೊಂಡೋಗಿದ್ದಾರೆ. ಅವರು ನಿಮ್ಮ ಹೋರಾಟಕ್ಕೆ ಬೆಂಬಲ ಕೊಟ್ಟಿದ್ದು ಯಾವ ರೀತಿ ಅನುಕೂಲ ಆಯಿತು? ಜೊತೆಗೆ ಪಬ್ಲಿಕ್ಕಿಂದ ನಿಮ್ಗೆ ಯಾವ ಥರ ಬೆಂಬಲ ಇದೆ? ಭಾಳ ಅನುಕೂಲ ಆಯಿತು. ಈಗ ನಾವೆಲ್ಲ ಮೊದಲು ಹೋರಾಟ ಮಾಡ್ಕೊಂಡು ಬಂದಿದ್ವಿ 5 ವರ್ಷ. ಅದು ಗವರ್ನರ್ ಕಡೆ ಸುಮಾರು 1 ವರ್ಷ ಪೆಂಡಿಂಗ್ ಉಳಿತು. ಈಗ ಮತ್ತೆ ಏನು ಬೃಹತ್ ಮಾಡಕ್ಕೆ ಹೊಂಟ್ರಲ್ಲ, ಇಡೀ ಬರೀ ಹಿರೇಮಠರು ಅಷ್ಟೇ ಅಲ್ಲ, ಇಡೀ ಧಾರವಾಡ ಜನರಿಗೆ ಇದರಲ್ಲಿ ಏನು ಮೋಸ ಇದೆ, ನಮಗೆ ಈ ರೀತಿ ಮಾಡಿ ಮೊದಲೆಲ್ಲ ಸರ್ವಾನುಮತದ ನಿರ್ಣಯ ಮಾಡಿ ನಮಗೆ ಇದು ಮಾಡಿಕೊಡ್ತೀವಿ ಅಂತ ಹೇಳಿ ಈಗ ಈ ಉಲ್ಟಾ ಹೋಗ್ತಾ ಇದ್ದಾರಲ್ಲ ಅಂತ ಹೇಳಿ ಇದು ಒಂದು ನಮ್ಮನೆ ಸಾತ್ವಿಕ ಸಿಟ್ಟು ಇದ್ರ ಬಗ್ಗೆ ವ್ಯಕ್ತವಾಗಿ ಅದಕ್ಕೆ ನಮ್ಮ ಹಿರೇಮಠರು, ವಕೀಲರ ಸಂಘದವರು ಎಲ್ಲ ಬಂದು ಜಾಯಿನ್ ಆದರು. ಆಮೇಲೆ ಧಾರವಾಡದ ಒಂದು 100 ಸಂಸ್ಥೆಗಳು, ಚಿಕ್ಕ ದೊಡ್ಡ ಸಂಸ್ಥೆಗಳು ಎಲ್ಲ ಬಂದು ಕೈ ಜೋಡಿಸಿ ಪ್ರತಿ ದಿವಸ ಬೆಂಬಲ ವ್ಯಕ್ತಪಡಿಸಿ ನಮ್ಮ ಹೋರಾಟದ ಪ್ರತಿಯೊಂದು ಹಂತದಲ್ಲಿ ಭಾಗವಹಿಸಿದ್ರು. ಮೊದಲು ಕೂಡ ನಾವು ಒಂದು 2 ವಾರ ನಾವು ಈ ರೀತಿಯ ಸತ್ಯಾಗ್ರಹ ಕಾರ್ಪೊರೇಷನ್ ಆಫೀಸ್ ಎಡೆಂಟ್ ಮಾಡಿದ್ದೀವಿ. 22ರಲ್ಲಿ ಕಾಣ್ತದೆ ಮಾಡಿದ್ದೀವಿ.
ಅವಾಗ ಕೂಡ ಮಾಡಿ ಒಂದು ಹಂತಕ್ಕೆ ಬಂದಿತ್ತು. ಹಂತಕ್ಕೆ ಬಂದು ಈ ಇದರೊಳಗೆ ರಾಜಕೀಯ ಕಾರಣಗಳಿಗಾಗಿ ತಡೆ ಹಿಡಿದ್ರಲ್ಲ, ಇದು ನಿಜವಾಗಿಯೂ ಅದೊಂದು ಅಕ್ಷಮ್ಯವಾದ ಕೆಲಸ. ಅಂದರೆ ಜನರ ಭಾವನೆಗಳಿಗೆ ಸ್ಪಂದಿಸಬೇಕು ಜನಪ್ರತಿನಿಧಿಗಳು ಯಾರೇ ಇದ್ದರೂ ಕೂಡ. ಪೀಪಲ್ ಶುಡ್ ಕಮ್ ಫಸ್ಟ್ ಆ್ಯಂಡ್ ಅದರ್ ಥಿಂಗ್ಸ್ ಶುಡ್ ಕಮ್ ಆಫ್ಟರ್ವರ್ಡ್ಸ್. ಮೇಡಮ್, ಈಗ ಧಾರವಾಡ ಪ್ರತ್ಯೇಕ ಪಾಲಿಕೆ ಅನ್ನೋದು ಹೆಚ್ಚು ಬರೀ ಭಾವನಾತ್ಮಕ ವಿಷಯದ ಮೇಲೆ ಅದಕ್ಕೆ ಹೋರಾಟ ನಡೀತಾ ಇದೆ. ಪ್ರಾಯೋಗಿಕವಾಗಿ ಯಾವ ಥರ ಅನುಕೂಲ ಆಗುತ್ತೆ ಅನ್ನೋದು ಕೂಡ ಒಂದು ಮಾತಿದೆ. ಅದ್ರ ಬಗ್ಗೆ ಏನು ಹೇಳ್ತೀವಿ ಸರ್? ಅದು ಆಡಳಿತ ಅಡ್ಮಿನಿಸ್ಟ್ರೇಟಿವ್ ವೇ ನಂಗೆ ನೋಡ್ಬೇಕಾಗಿತ್ತು ನಾವು. ಯಾಕಂದರೆ ಈಗ ನಮ್ಗೆ ಮಂಗಳವಾರ ಶುಕ್ರವಾರ ಅಷ್ಟ ಕಮಿಷನರ್ ಬರ್ತಾರೆ, ಮೇಯರ್ ಬರ್ತಾರೆ, ಡೆಪ್ಟಿ ಮೇಯರ್ ಅಂದರೆ ಯಾವತ್ತೂ ಬರೋದೇ ಇಲ್ಲ. ಆಮೇಲೆ SC ಬರ್ತಾರೆ. ಆಮೇಲೆ ಡಬಲಿನೂ ಯಾವಾಗ ಕಮಿಷನರ್ ಆಫೀಸ್ನಾಗ ಇರ್ತಾರಲ್ಲ ಅವಾಗಷ್ಟು ಅವ್ರು ಕ್ಯಾಬಿನ್ಯಾಗ ಇರ್ತಾರೆ. ಎಲ್ಲ ಮೇನ್ ಆಫೀಸ್ನಾಗೂ ಶುಕ್ರವಾರ ಮಂಗಳವಾರ ಧಾರವಾಡನಾಗ ಅಷ್ಟೇ ಎಲ್ಲರೂ ಅಲರ್ಟ್ ಇರ್ತಾರೆ, ಓಕೆ ಇರುತ್ತೆ. ಆಮೇಲೆ ಮೇನ್ ನಮ್ಗೆ ಪ್ರಾಬ್ಲಮ್ ಆಗುತ್ತೆ, ಕೆಲವೊಂದು ಸೈನ್ಸ್ ಇರ್ತಾವೆ ಮಾಡೋದು ಕಮಿಷನರ್ ಸೈನ್. ಅವರು ಶುಕ್ರವಾರ ಮಂಗಳವಾರ ತನಕ ವೇಟ್ ಮಾಡಬೇಕು. ಒಂದು ಶುಕ್ರವಾರ ಮಂಗಳವಾರ ಏನಾರ DC ಆಫೀಸ್ನಲ್ಲಿ ಮೀಟಿಂಗ್ ಬಂತ, ಅವ್ರದ್ದು ಕೋರ್ಟ್ ಬಂತ, ಅದು ಶುಕ್ರವಾರ ಮಂಗಳವಾರ ಹೋಯ್ತು. ಮತ್ತು ಆಮೇಲೆ 15-20 ಡೇಸ್ ವೇಟ್ ಮಾಡಬೇಕು. ಸೊ ನಡಕ್ಕೆ ಬಂದು ಕುಂಡಿರ್ತಾರೆ ಅನ್ನೋದು ಮಾತೇ ಇಲ್ಲ. ಅಡ್ಮಿನಿಸ್ಟ್ರೇಟಿವ್ ಈಸಿ ಆಕೈತಿ, ಎಲ್ಲರೂ ಬಂದು ಕುಂತ್ರಿ. ಇಲ್ಲೇ ಒಬ್ಬ ಕಮಿಷನರ್ ಕುಂತಾನಪ್ಪ, ಇಲ್ಲೇ ಒಬ್ಬರು ಮೇಯರ್ ಕುಂತಾರಂದ್ರೆ ಅದಾರಪ್ಪ ನಮ್ಮ ಹೆಡ್ ಅದಾರು, ನಾವು ಇಲ್ಲೇ ಇದ್ದ ಕೆಲಸ ಮಾಡಬೇಕು. ಎಕ್ಸಾಂಪಲ್ ನಮಗೆ ಈಗ ನಮ್ಮ ನೀರಿಂದ ಪ್ರಾಬ್ಲಮ್ ಭಾಳ ಆಗೈತಿ. ನಮ್ಗೆ ವಾಟರ್ ರಿಸರ್ವ್ ಎಷ್ಟು ದೂರ ಐತಿ ಹೇಳ್ರಿ? ಬಾಜುಗೆ ಐತಿ ವಾಟರ್ ರಿಸರ್ವ್. ನಾವು ಅಷ್ಟು ಸಣ್ಣಕ್ಕೆ ಇಟ್ಕೊಂಡು ನಮ್ಗೆ ಇಷ್ಟು ನೀರಿನ ಪ್ರಾಬ್ಲಮ್ ಆಗತ್ತೈತೆ ಅಂದ್ರೆ ಅದಕ್ಕೆ ಮೇನು ಅಧಿಕಾರಿಗಳ ನಿರ್ಲಕ್ಷ್ಯ. ಆಮೇಲೆ ಇಲ್ಲಿ ಅಡ್ಮಿನಿಸ್ಟ್ರೇಟಿವ್ ಇಲ್ಲ ಕರೆಕ್ಟಾಗಿ. ಯಾಕೆ ಹುಬ್ಳ್ಯಾಗ ಇರ್ತಾರೆ, ಜಾಸ್ತಿ ಬರೋಂಗಿಲ್ಲ. ಆ ಮನೋಭಾವನೆ ಎಲ್ಲದರಲ್ಲಿ ಬಂದ್ಬಿಟ್ಟೈತಿ. ಸೊ ಆ ಮನೋಭಾವನೆ ಹೋಗ್ಬೇಕಂದ್ರೆ ಇಲ್ಲಿ ಆಡಳಿತ ಎಲ್ಲರೂ ಇರಬೇಕು ಈ ಕೆಲಸಕ್ಕೆ. ಇಲ್ಲೆಲ್ಲರೂ ಅವ್ರ ಚೇರ್ ಮೇಲೆ ಅವ್ರ ಕ್ಯಾಬಿನ್ ಆಗಿದ್ರೆ ಇಲ್ಲಿ ಕೆಲಸಗಳು ಕರೆಕ್ಟಾಗಿ ಸುಗಮವಾಗಿ ನಡೀತಾವೆ ಅನ್ನೋದು ನಾವು ಅದಕ್ಕೆ ಪ್ರತ್ಯೇಕ ಆಗಬೇಕು ಅಂತ. ಆಮೇಲೆ ಈಗ ಏನಾಗೈತಿ, ಕಮಿಷನರ್ ಮೇಯರ್ ವಾರದಲ್ಲಿ 2 ದಿವಸ ಬರೋದ್ರಿಂದ ಒಂದು ವಾರದಿಂದ ಅವ್ರಿಗೆ ಈಗ ಕೆಲಸ ಕಾಯ್ಕೊಂಡು ಕೂತಿರ್ತಾವೆ. ಅದು ಏನು ಬರೀ ಫೈಲ್ ಅಟೆಂಡ್ ಮಾಡೋದು, ಆಮೇಲೆ ಅದು ವಿಸಿಟರ್ಸ್ ಬಂದಿರ್ತಾರಲ್ಲ ಅವ್ರಿಗೆ ಭೇಟಿಯಾಗೋದು ಅಥವಾ ಅವ್ರ ಸಮಸ್ಯೆ ಕೇಳೋದು ಇಷ್ಟೇ ಆಗ್ತದೆ. ಆದರೆ ಸಿಟಿ ಒಳಗೆ ಹೋಗಿಬಿಟ್ಟು ಎಲ್ಲಿ ಏನು ಕೆಲಸ ನಡೀತಾ ಇದೆ ಅಥವಾ ಎಲ್ಲಿ ಏನು ತೊಂದರೆ ಇದೆ, ಜನರ ಗ್ರಿವನ್ಸಸ್ ಕೇಳಲಿಕ್ಕೆ ಅಥವಾ ನೋಡಲಿಕ್ಕೆ, ಅಥವಾ ಎಲ್ಲಿ ನಮ್ಮ ಕಾರ್ಪೊರೇಷನ್ ಕಾಮಗಾರಿಗಳು ನಡೀತಾ ಇದೆ, ಅಥವಾ ಕಾರ್ಪೊರೇಷನ್ ಕೆಲಸಗಳು ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗೂ ಕೂಡ ವಹಿಸಿಕೊಟ್ಟಿರ್ತಾರೆ. ಅದನ್ನೆಲ್ಲ ನೋಡಲಿಕ್ಕೆ ದರ್ ಇಸ್ ನೋ ಸೂಪರ್ವಿಷನ್ ಎಟ್ ಆಲ್. ಇವರು ಎಂದೂ ಹೋಗೋದಿಲ್ಲ ಧಾರವಾಡದಲ್ಲಿ ಒಳಭಾಗಕ್ಕೆ ಹೋಗಿ ಏನು ನಡೀತಾ ಇದೆ ಎಂತು ಅಂತ ಏನು ವಿಚಾರ ಮಾಡಲಿಕ್ಕೆ ಆಗೋದಿಲ್ಲ. ಅವ್ರು ಬಂದರೂ ಕೂಡ ಬರೋದು, ಆಫೀಸಲ್ಲಿ ಕೂಡೋದು, ಅಲ್ಲಿ ಇದ್ದು ಫೈಲ್ ಅಟೆಂಡ್ ಮಾಡೋದು, ವಾಪಸ್ ಹೋಗ್ತಾರೆ ಹೊರತು ಧಾರವಾಡ ಸಿಟಿ ಒಳಗೆ ಬಂದು ಆ್ಯಕ್ಚುಲಿ ದಿಸ್ ಲೋಕಲ್ ಅಡ್ಮಿನಿಸ್ಟ್ರೇಷನ್ ಒಂದು ಏನಿದೆ, ಮುನ್ಸಿಪಲ್ ಅಡ್ಮಿನಿಸ್ಟ್ರೇಷನ್ನು, ಮುಂಜಾನೆ 6-7 ಗಂಟೆಗೆ ನಮ್ಮ ಪೌರ ಕಾರ್ಮಿಕರ ಕೆಲಸ ಚಾಲೂ ಆಗ್ತದೆ. ಅದನ್ನು ನಾವು ನೋಡಲಿಕ್ಕೆ ಒಬ್ಬರು ಅಧಿಕಾರಿ ಬೇಕಲ್ಲ. ಹೆಲ್ತ್ ಇವರು ಎಂದು ನಾವು ನೋಡೋದೇ ಇಲ್ಲ ರಸ್ತೆ ಮೇಲೆ. ಇವನ್ ಕಮಿಷನರ್ ಹೋಗಿ ನಿಲ್ಲಬೇಕು, ಮುಂಜಾನೆ 6 ಗಂಟೆಗೆ ಸ್ಥಳಕ್ಕೆ ಹೋಗಿ ನಿಲ್ಲಬೇಕು. ಪೌರ ಕಾರ್ಮಿಕರು ಬರ್ತಾರೆ ಇಲ್ಲೋ, ಸ್ವಚ್ಛತೆ ಕೆಲಸ ಹೇಗೆ ನಡೀತಾ ಇದೆ, ಇದನ್ನೆಲ್ಲ ಗಮನ ಕೊಡಬೇಕಾಗ್ತದೆ ಕಮಿಷನರ್ ಆದವರು. ನಾನು ಬೆಂಗಳೂರು ಕಾರ್ಪೊರೇಷನ್ದಲ್ಲಿ 3 ವರ್ಷ ವರ್ಕ್ ಮಾಡಿದ್ದೀನಿ. ನಾನು ನೋಡಿದ್ದೀನಿ ಕಮಿಷನರ್ ಆ್ಯಕ್ಟಿವ್ ಇದ್ರು ಅಂತಂದ್ರೆ ಪೌರ ಕಾರ್ಮಿಕರ ಬರೋಕ್ಕಿಂತ ಮುಂಚೆನೇ ಅವರು ಹೋಗಿ ಸ್ಪಾಟ್ದಲ್ಲಿ ಇರ್ತಾ ಇದ್ರು. ಲೇಟ್ ಮಾಡಿ ಬಂದರೆ ಯಾಕೆ ಲೇಟ್ ಮಾಡಿ ಬಂದರೆ ಅಂತ ಹೇಳಿ ಕೇಳ್ತಾ ಇದ್ರು, ಕಮಿಷನರ್ ಕೇಳ್ತಾ ಇದ್ರು. ಮೆ ನಾಟ್ ಬೇನ್ ಆಲ್ ದ ಡೇಸ್. ಬರ್ತಾರೆ, ನೋಡ್ತಾರೆ, ಕೇಳ್ತಾರೆ, ಭಯ ಇರ್ತದೆ, ಎಷ್ಟೋ ಸುಧಾರಣೆ ಆಗ್ತದೆ. ಇಲ್ಲಿ ಯಾರು ಕೇಳುವಂಗಿಲ್ಲ, ಆ ಪರಿಸ್ಥಿತಿ ನಿರ್ಮಾಣ ಆಗಿಬಿಟ್ಟಿದೆ. ಸರಿಗ ಪ್ರತ್ಯೇಕ ಪಾಲಿಕೆ ಪ್ರಸ್ತಾವಕ್ಕೆ ರಾಜ್ಯಪಾಲರು ಒಂದು ಷರತ್ತುಬದ್ಧ ಅನುಮೋದನೆ ಕೊಟ್ಟಿದ್ದಾರೆ ಮತ್ತು ರಾಜ್ಯ ಸರ್ಕಾರ ವಾಪಸ್ ಕಳಿಸಿದ್ದಾರೆ. ಇದರ ಮುಂದಿನ ಪ್ರಕ್ರಿಯೆ ಹೇಗಿರುತ್ತೆ ಮತ್ತು ನಿಮ್ಮ ಹೋರಾಟದ ರೂಪರೇಷೆ ಮುಂದೆ ಹೇಗಿರುತ್ತೆ? ಈಗ ಅದೇನಿಲ್ಲ, ಷರತ್ತುಬದ್ಧ ಅನುಮೋದನೆ ಅಂತಂದರೆ ಸೆನ್ಸಸ್ ನಡೀತಾ ಇದೆ. ಸೆನ್ಸಸ್ ನಡೀತಾ ಇರೋ ಕಾರಣ ಡಿವೈಡ್ ಅಂತೂ ಮಾಡಲಿಕ್ಕೆ ಆಗೋದಿಲ್ಲ. ಒಂದೆರಡು ಷರತ್ತು ಹಾಕಿಬಿಟ್ಟರೆ ನಾವು ಫೈನಲ್ ನೋಟಿಫಿಕೇಶನ್ ಗೌರ್ಮೆಂಟ್ದವ್ರು ಮಾಡ್ತಾರೆ. ಅದಕ್ಕೇನು ಲೀಗಲ್ ಹರ್ಡಲ್ಸು ಏನೂ ಇಲ್ಲ. ನೋಟಿಫಿಕೇಶನ್ ಆಯಿತು ಅಂತಂದ್ರೆ ವಿಲ್ ಹ್ಯಾವ್ ಟು ವೇಟ್ ಟಿಲ್ ದ ಮಾರ್ಚ್ ಮುಗಿಯುವವರೆಗೆ ವೇಟ್ ಮಾಡಬೇಕಾಗ್ತದೆ. ಭಾಳ ಮಾಡಿ ನೆಕ್ಸ್ಟ್ ಏಪ್ರಿಲ್ನಿಂದ ನಮ್ಮ ಧಾರವಾಡ ಕಾರ್ಪೊರೇಷನ್ ಪ್ರಾರಂಭ ಆಗ್ತದೆ. ಹಾಂ, ಓಕೆ, ಎಸ್, ವಿ ಹೋಪ್ ಸೊ. ಆಮೇಲೆ ಈಗ ನಮ್ಮ ಹೋರಾಟ ಇರೋದು ಅಂತಿಮ ನೋಟಿಫಿಕೇಶನ್ ಆಗಬೇಕು ಅಂತ. ಧಾರವಾಡ ಕಾರ್ಪೊರೇಷನ್ ಕ್ರಿಯೇಟ್ ಮಾಡಿ ಅಂತಿಮ ನೋಟಿಫಿಕೇಶನ್ ಆಗಬೇಕು ಅಂತ. ಅದು ಪ್ರಾರಂಭ ಆಗೋದು ವಾಸ್ತವಿಕವಾಗಿ ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ. ಅಂತಿಮ ನೋಟಿಫಿಕೇಶನ್ ಆಗಿ ಧಾರವಾಡ ಕಾರ್ಪೊರೇಷನ್ ಆಗ್ತದ ಅಂತೇಳಿ ನಮ್ಮ ಧಾರವಾಡ ಜನರು ಇಲ್ಲಿ ಒಂದು ಗಟ್ಟಿ ಇದು ಬರಬೇಕು. ಅದಕ್ಕೆ ಆ ನೋಟಿಫಿಕೇಶನ್ ಆಗುವವರೆಗೆ ನಮ್ಮ ಹೋರಾಟ ಈಗ ಸದ್ಯ ಕಂಟಿನ್ಯೂ ಮಾಡಿದ್ದೀವಿ. ಭಾಳ ಮಾಡಿ ಮುಂದುವರಿಯುತ್ತೆ ಸರ್ ಹೋರಾಟ. ಈಗ ಸರ್ಕಾರ ರಚನೆ ಆಗಬೇಕಾಗಿತ್ತು, ಅದರ ಸಲುವಾಗಿ ಒಂದು ಸ್ವಲ್ಪ ವಿಳಂಬ ಆಗಿದೆ. ಸರ್ಕಾರ ಇದ್ದರೆ ಇಷ್ಟರಲ್ಲೇ ಆಗಿಬಿಡೋದು. ಅದು ನಾವು ಈಗ ಆ್ಯಸ್ ಇಟ್ ಈಸ್ 9ನೇ ತಾರೀಕು 10ನೇ ತಾರೀಕುವರೆಗೆ ಮುಂದುವರಿಸ್ಬೇಕಂತ ಮಾಡಿದ್ದೀವಿ. ಅಷ್ಟರೊಳಗಾಗಿ ನೋಟಿಫಿಕೇಶನ್ ಆಗಬೇಕಂತ ಹೇಳಿ ನಮ್ಮ ನಿರೀಕ್ಷೆ ಇದೆ. ಮೇಡಮ್, ಈಗ ಏನು
ಕಾಂಗ್ರೆಸ್ನವರು ಈ ಧಾರವಾಡಕ್ಕೆ ಪ್ರತ್ಯೇಕ ಮಹಾನಗರ ಪಾಲಿಕೆ ವಿಷಯನ ರಾಜಕೀಯ ಅಸ್ತ್ರವಾಗಿ ಬಳಸ್ಕೊತಿದ್ದಾರೆ ಅನ್ನೋದು ಒಂದು BJಪಿಯವ್ರು ಮಾತಾಡ್ತಾರೆ. ತಾವೇನು ಹೇಳ್ತೀರಿ? ಸರ್, ಇದು ನಮ್ದು ಇಲೆಕ್ಷನ್ 2021 ಆದಮೇಲೆ ಫಸ್ಟ್ GPಯಲ್ಲಿ ನಾನೇ ಅದನ್ನು ಗಮನ ಸೆಳೆಯುವ ಸೂಚನೆ ತಂದಿತ್ತು. ಸರ್ ಎಲ್ಲ ನೀವೆಲ್ಲ ಕಾರ್ಪೊರೇಷನ್ನಾಗೆಲ್ಲ ಮಾಡಬೇಕು ನೀವು ಅದೆಲ್ಲ. ಅವಾಗಿಂದ ಹೋರಾಟ ನಡೆಸ್ಕೊಂಡು ಬಂದಿದ್ವಿ. ಸೊ ಅವಾಗಿಂದ BJಪಿದವ್ರು ಎಲ್ಲರೂ ನಮ್ಗೆ ಸಪೋರ್ಟ್ ಮಾಡ್ಯಾರ, ಇಲ್ಲ ಅಂತ ಎಲ್ಲರೂ BJಪಿದವ್ರು ಬಂದು ನಾನು ಅನುಮೋದನೆ ಮಾಡಿದಾಗ ಶಿವ ಹಿರೇಮಠರು ಸೂಚಕರಾಗಿದ್ದರು. ಸೊ ಎಲ್ಲ ಚಲೋ ತಂಗ ಡಿಸ್ಕಷನ್ ನಡೆದೈತಿ. ಇದರಲ್ಲಿ ಕಾಂಗ್ರೆಸ್, BJಪಿ, JDS ಅಂತೇಳಿ ನಾವು ಧಾರವಾಡ ಮಂದಿಯಾಗಿ ಧಾರವಾಡಕ್ಕೆ ಸಪೋರ್ಟ್ ಮಾಡೀವಿ. ಧಾರವಾಡಕ್ಕೆ ಕೂಗು ಮೊದಲಿಂದ ಐತಿ, ಭಾಳ ದಿನದಿಂದ ಐತಿ. ಆಮೇಲೆ ಭಾಳ ಮಂದಿ ಇದನ್ನು ಏನು ಯಾರ್ಯಾರು ಧಾರವಾಡದವ್ರು 2 ಮಂದಿ ಮೇಯರ್ ಆಗ್ಯಾರಲ್ಲ, ಆ 2 ಮೇಯರ್ ಅದಕ್ಕಿಂತ ಅಜೆಂಡಾನು ನಾವು ಮೇಯರ್ ಆದ್ರೆ ನಾವು ಧಾರವಾಡ ಪ್ರತ್ಯೇಕ ಪಾಲಿಕೆ ಸಪೋರ್ಟ್ ಮಾಡ್ತೀವಿ, ಪ್ರತ್ಯೇಕ ಪಾಲಿಕೆ ಆಗಕ್ಕೆ ನಾವು ಹೆಲ್ಪ್ ಮಾಡ್ತೀವಿ ಅನ್ನೋದು ಅಜೆಂಡಾ ಇಟ್ಕೊಂಡು ಅವ್ರು ಮೇಯರ್ ಆಗ್ಯಾರ. ಯಾಕಂದ್ರೆ ಭಾಳ ಸತಿ ಮೇಯರ್ ಆಗೋಕ್ಕಿಂತ ಮುಂಚೆಗೆ ನೀವು ಫೇಸ್ಬುಕ್ ಎಲ್ಲ ತೆಗೆದು ನೋಡ್ಬೋದು, ಭಾಳಷ್ಟು ಪ್ರೆಸ್ ಕಾನ್ಫರೆನ್ಸಸ್ ಎಲ್ಲ ಆಗ್ಯಾವ. ನಾವು ಧಾರವಾಡದವ್ರು ಆಗಲಿ ಸತಿ ಫಸ್ಟ್ ಧಾರವಾಡಕ್ಕೆ ಕೊಡಲಿ, ಮೇಯರ್ ಹುಬ್ಳಿದವ್ರು ಎಲೆಕ್ಷನ್ ಆದಮೇಲೆ ಫಸ್ಟ್ ಧಾರವಾಡಕ್ಕೆ ಕೊಡಲಿ, ಧಾರವಾಡ ಕೊಟ್ಟರೆ ನಾವು ಫಸ್ಟ್ ಪ್ರಿಫರೆನ್ಸ್ ಕೊಡ್ತೀವಿ, ನಾವು ಫಸ್ಟು ಇದಕ್ಕೆ DMC ಪ್ರತ್ಯೇಕ ಪಾಲಿಕೆ ಹೋರಾಟಕ್ಕೆ ನಾವು ಇದನ್ನು ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿ ಮೇಯರ್ ಆಗ್ಯಾರ. ಈಗ ಅದನ್ನು ಹಿಂದೆ ವಾಪಸ್ ತಗೊಂಡು ಈಗ ವಾಪಸ್ ಏನೇನೋ ಅಂತಾರೆ, ಅದು ಅವ್ರಿಗೆ ಬಿಟ್ಟಿದ್ದು. ಬಟ್ ಅವ್ರು ಆಗಿದ್ದು ಧಾರವಾಡ ಪ್ರತ್ಯೇಕ ಪಾಲಿಕೆ ಏನು ಅದು ರೂಫ್ ಅಂಡರ್ನಾಗ 2 ಮೇಯರ್ ಆಗ್ಯಾರ. ಈಗ ಮೊನ್ನೆನೂ ಮೇಡಮಿಗೆ ಕೊಟ್ಟರೆ ಧಾರವಾಡದವ್ರು ಕೊಡಬೇಕು, ಧಾರವಾಡದವು ಕೂಗು ಜೋರಿತ್ತು ಅವಾಗ ನಮ್ದು. ಧಾರವಾಡ ಪ್ರತ್ಯೇಕ ಪಾಲಿಕೆ ಜೋರಿದ್ದಕ್ಕೆ ಧಾರವಾಡದವ್ರು ಕೊಡಬೇಕಂತೇಳಿ ಧಾರವಾಡದವ್ರು ಮೇಯರ್ ಆಗ್ತಾರೆ. ಸೊ ಅದನ್ನು ಒಂಥರ ಇಟ್ಕೊಂಡು ನಮ್ಗೆ ನೋವು ಆಗಿದ್ದಲ್ಲಿ ಧಾರವಾಡ ಮೇಯರ್ಗಳು ಇದ್ದಾಗ ಧಾರವಾಡಿಗೆ ಅನ್ಯಾಯ ಆಗಿತ್ತು. ಯಾರು ಧಾರವಾಡಿಗೆ ಗಟ್ಟಿ ಧ್ವನಿ ಎತ್ತಲಿಲ್ಲ ಅಲ್ಲಿ. ಧಾರವಾಡಪ್ಪ ನಾವು ಧಾರವಾಡದವರು, ನಮಗೆ ಅಧಿಕಾರ ಇರಲಿ ಬಿಡಲಿ, ನಮ್ಮ ಧಾರವಾಡ ಪ್ರತ್ಯೇಕ ಪಾಲಿಕೆ ಅನ್ನೋದು ಯಾರು ಗಟ್ಟಿ ಧ್ವನಿಯಿಂದ ಯಾರು ಹೇಳಲಿಲ್ಲ. ಅದು ನಮಗೂ ಅದನ್ನು ಐತಿ. ಸೊ ಅದರ ಸಂಬಂಧ ಇದರಲ್ಲಿ ಎರಡನೇ ಮಾತೇ ಇಲ್ಲ, ಆಗಬೇಕು ಅಷ್ಟೇ, ಸಿಂಪಲ್. ಇದನ್ನು ಭಾವನಾತ್ಮಕ ಆಗಿರಿ ನೋಡ್ರಿ, ಅಡ್ಮಿನಿಸ್ಟ್ರೇಟಿವ್ ವೇಯಿಂದಲ್ಲ ನೋಡ್ರಿ, ಇದನ್ನು ಆಗಬೇಕು. ಇದರಲ್ಲಿ ರಾಜಕೀಯ ಅಸ್ತ್ರ ಯಾವುದೂ ಇಲ್ಲ ಸರ್. ಅವಾಗ ಅವ್ರು ಸಪೋರ್ಟ್ ಮಾಡ್ಯಾರ ನಮಗೆ. ನೀವು ಎಲ್ಲ ನಾವು ಮೊದಲು ಹೋರಾಟ ಮಾಡುವಾಗ ಕೂಡ ಅವ್ರು ಸಪೋರ್ಟ್ ಮಾಡಿದ್ರು ಬಿಡಿ, ಎಲ್ಲ ಇರೆಸ್ಪೆಕ್ಟ್ ಆಫ್ ದಿ ಪಾರ್ಟಿ. BJಪಿ ಅವರು ಇವರು ಸಪೋರ್ಟ್ ಮಾಡಿದ್ರು, ಹೋರಾಟದಲ್ಲಿ ಬಂದಿದ್ರು, ಪ್ರೊಸೆಷನ್ದಲ್ಲಿ ಭಾಗವಹಿಸಿದ್ರು. ಆದರೆ ನಿಮಗೆಲ್ಲ ಗೊತ್ತಿದೆಯಲ್ಲ, ಒಂದಿಷ್ಟು ರಾಜಕೀಯ ಕಾರಣಗಳಿಗಾಗಿ ಈವನ್ ಒಮ್ಮೊಮ್ಮೆ ಆಯಾ ಪಾರ್ಟಿಯವರು ಅವರ ರಾಜಕೀಯ ಉನ್ನತ ನಾಯಕರು ಹೇಳಿದ ಪ್ರಕಾರ ಅವರು ಒಂದಿಷ್ಟು ಅವ್ರ ಪ್ರಕಾರ ನಡ್ಕೋಬೇಕಾಗ್ತದೆ. ಹೀಗಾಗಿ ಏನೇನೋ ಬೆಳವಣಿಗೆಗಳಾಗಿ ಬೃಹತ್ ಮಾಡಬೇಕು ಅಂತ ಹೇಳ್ತಂದ್ರು. ಬಟ್ ಆ ಬೃಹತ್ ಆಗೋದ್ರಿಂದ ಅಂತೂ 2 ಸಿಟಿಗಳಿಗಂತೂ ಏನೂ ಪ್ರಯೋಜನ ಆಗೋದಿಲ್ಲ. ಸುಮ್ಮನೆ ಬೃಹತ್ ಅಂತಾರೆ ಹೊರತು ಅದು ಹೆಸರಿಗೆ ಅಷ್ಟೇ ಉಳಿತದೆ ಹೊರತು ನಿಜವಾಗಿ ಬೃಹತ್ ಆಗೋದ್ರಿಂದ ಏನೇನೂ ಪ್ರಯೋಜನ ಆಗೋದಿಲ್ಲ. ಆನ್ ದ ಕಾಂಟ್ರರಿ, ಇದು ವಿಕೇಂದ್ರೀಕರಣ ಆಗಿ 2 ಆಗೋದ್ರಿಂದ ಭಾಳಷ್ಟು ಆಗುತ್ತೆ. ಆಮೇಲೆ ಇದಕ್ಕೂ ಕಾಂಗ್ರೆಸ್ ಗೌರ್ಮೆಂಟ್ ಯಾವತ್ತೂ ಅಪೋಸ್ ಮಾಡಿಲ್ಲ. ಇವತ್ತು ನಾವು ಫಸ್ಟ್ ಸ್ಟಾರ್ಟ್ ಮಾಡಿದಂಗೂ BJಪಿ ಗೌರ್ಮೆಂಟ್ ಇತ್ತು ರಾಜ್ಯದಲ್ಲಿ. ಅವಾಗ ಇವರೆಲ್ಲ ಮನೆಗೆ ಹೋಗಿ ಮಾತಾಡಿದ್ರ ಬಗ್ಗೆ ಮಾತಾಡಬೇಡ್ರಿ ಅಂತ ಅವ್ರು ಎದಕ್ಕೂ ಸಪೋರ್ಟ್ ಮಾಡಿಲ್ಲ. ಆ ಟೈಮಿಗೆ BJಪಿ ಗೌರ್ಮೆಂಟ್ ಇದ್ದಾಗ ಎದಕ್ಕೂ ಸಪೋರ್ಟ್ ಮಾಡಿಲ್ಲ. ಯಾವಾಗ ಎಲೆಕ್ಷನ್ ಡಿಕ್ಲೇರ್ ಆಯಿತು, ಎಲೆಕ್ಷನ್ ಡಿಕ್ಲೇರ್ ಆದಮೇಲೆ ಅವ್ರಿಗೊಂದು ಸಪೋರ್ಟಿಗೆ ಬಂದರು. ನಮ್ಮದು ಎಲೆಕ್ಷನ್ ಆಯಿತು, ಕಾಂಗ್ರೆಸ್ ಗೌರ್ಮೆಂಟ್ ಬಂತು. ಕಾಂಗ್ರೆಸ್ ಗೌರ್ಮೆಂಟ್ ಬಂದಮೇಲೆ ಸನ್ಮಾನ್ಯ ವಿನಯ್ ಕುಲಕರ್ಣಿ ಅವ್ರ ಟೀಮ್ ಎಲ್ಲ ಕರ್ಕೊಂಡು ಹೋಗಿ, ಖುದ್ದು ವಿನಯ್ ಕುಲಕರ್ಣಿ ಅವರು ಫೈಲ್ ಹಿಡ್ಕೊಂಡು ಹೋಗಿ ಅಲ್ಲಿ ಎಲ್ಲ ಟೇಬಲ್ ಹೋಗಿ ಮಾತಾಡಿ ಅದನ್ನು ಅಲ್ಲಿಂದ ರಾಜ್ಯಪಾಲರ ಆಫೀಸ್ ಕಳಿಸೋ ತನಕ ಅವ್ರದ್ದು ಮಹತ್ವದ ಪಾತ್ರ ಇದ್ದಿದ್ರು. ಸೊ ಇದ್ರಾಗ ಕಾಂಗ್ರೆಸ್ BJಪಿ ಅಂತ ಎಂದು ಬಂದಿಲ್ಲ. ಅವ್ರು ನೋಡಿದಾಗ ಬರೀ ಧಾರವಾಡ ಮಂದಿ ನೋಡಿದ್ರು, ಧಾರವಾಡದ ಇಂಪಾರ್ಟೆನ್ಸ್ ನೋಡಿದ್ರು. ಸೊ ಇದರಲ್ಲಿ ಈಗ ಅವ್ರು ಅನ್ನತ್ರ ಅವ್ರು ಯಾಕೆ ಕೊಟ್ಟರು ಲೆಟ್ರ್ ಬೇಡ ಅಂತೇಳಿ ನಾವು ಅವ್ರಿಗೆ ಬಿಟ್ಟಿದ್ದು. ಮೊದಲ ಮಾಡ್ರಿ ಅಂತ ಹೇಳಾದ್ಮೇಲೆ ಮತ್ತು ವಾಪಸ್ ಅವಾಗ ಯಾಕೆ ಅವ್ರಿಗೆ ವಿಚಾರ ಬರಲಿಲ್ಲ, ಕೊಡು ಲೆಟ್ರ್ ಹ್ಞೂ ಅಂತೂ ಎಲ್ಲ ನಾವು GBಯಲ್ಲಿ ಎಲ್ಲ ಪಾಸ್ ಮಾಡಿ ಕಳ್ಸೋಬೇಕಾದ್ರೆ ನಿಮ್ಗೆ ಅವಾಗ ಬೃಹತ್ ಪಾಲಿಕೆದು ಯಾಕೆ ವಿಚಾರ ಬರಲಿಲ್ಲ? ಅದೆಲ್ಲ ಬಿಟ್ಟು ಈಗ ಯಾಕೆ ಬಂತು? ಎಲ್ಲ ಕೆಲಸ ಆದಮೇಲೆ ಮತ್ತೆ ನೀವು ವಾಪಸ್ ಹೋಗಿ ಲೆಟ್ರ್ ಕೊಡ್ತೀರಿ, ಮತ್ತು ವಾಪಸ್ GBನಾಗ ಮತ್ತೆ ಅದನ್ನು ಠರಾವ್ ಮತ್ತೆ ವಾಪಸ್ ತಗೋರಿ, ನಾವು ಮತ್ತೆ ಇದನ್ನು ಮಾಡ್ತೀವಿ ಅನ್ನೋ ಈಗ ಯಾಕೆ ವಿಚಾರ ಬಂತಿದ್ರು? ಸಿಂಪಲ್. ಹುಬ್ಳಿ ಅವರಿಗೆ ಕೆಲವೊಬ್ಬರು ರಾಜಕೀಯ ವ್ಯಕ್ತಿಗಳಿಗೆ ಹುಬ್ಳಿಗೆ ಧಾರವಾಡ ಹಿತ್ತಲವಾಗಿರಬೇಕು ಅನ್ನೋದು ಅಷ್ಟೇ ಸಿಂಪಲ್. ಈಗ ಧಾರವಾಡದಿಂದ ಸಪ್ರೇಟ್ ಆಗ್ತಂದ್ರೆ ಇಲ್ಲೂ ಅಡ್ಮಿನಿಸ್ಟ್ರೇಟಿವ್ ಮಾಡಬೇಕು, ಅವರು ಇಲ್ಲೂ ಒಂದು ಸಪ್ರೇಟ್ ಆಫೀಸ್ ತೆಗಿಬೇಕು, ಇಲ್ಲೂ ಒಂದು ಇದಾಗಬೇಕು ಅನ್ನೋದು ಅವರಿಗೆ ಪ್ರಾಬ್ಲಮ್ ಇರ್ತೈತಿ. ಈಗ ಹಂಗಿರುವುದಿಲ್ಲ. ಹುಬ್ಳಿ ಅಂದ್ರೆ ಧಾರವಾಡ ಅಂದ್ರೆ ಹುಬ್ಳಿ ಅಂಡರ್ ಬಂದುಬಿಡ್ತೈತೆ, ಅದಕ್ಕೆ ಸಪ್ರೇಟ್ ಏನು ಮಾಡೋದು ಇರುವುದಿಲ್ಲ. ಆಮೇಲೆ ಇಲ್ಲಿ ಹಿರಿಯ ಕಾರ್ಪೊರೇಟರ್ಸ್ ಅವ್ರ ಪಾರ್ಟಿಯಲ್ಲಿದ್ದಾರೆ, ಯಾರು ಗಟ್ಟಿ ಧ್ವನಿಯಾಗಲಿ ಯಾರು GBಯಲ್ಲಿ ಮಾತಾಡೋದಿಲ್ಲ ಧಾರವಾಡ ಬಗ್ಗೆ. ಅದು ನಮಗೂ ಐತಿ ಮೇಡಮ್. ಈಗ ಅವರು ಏನು BJಪಿಯವರೇ ಬೃಹತ್ತಾಗಲಿ ಅಂತ ಠರಾವ್ ಪಾಸ್ ಮಾಡಿದ್ರು GBಯಲ್ಲಿ. ಈಗ ನಿಮ್ಮ ಹೋರಾಟ ಈಗ ಒಂದು ತೀವ್ರ ಆಗ್ತದಂಗೆ ಅವರು ನಿಮ್ಮ ಹೋರಾಟಕ್ಕೆ ಬಂದು ಬೆಂಬಲ ಕೊಟ್ಟಿಲ್ಲ. ಈ ಮಿಡ್ಲಲ್ಲಿ ನೀವು ಎಲ್ಲ ಕಾಂಗ್ರೆಸ್ ಕಾರ್ಪೊರೇಟರ್ಗಳು ರಾಜೀನಾಮೆ ಕೊಟ್ಟಿದ್ದೀರಿ. ಯಾಕೆ ಏನು ರೀಸನ್? ಸರ್, ಈಗಲ್ಲಿ ನಾವು ಯಾವಾಗ VD ಹಿರೇಮಠ ಸಾಹೇಬ್ರು ಯಾವಾಗ ಎಂಟ್ರಿ ಹೊಡೆದ್ರು ನಮ್ಮ ಹೋರಾಟಕ್ಕೆ, ಅಲ್ಲಿ VD ಹಿರೇಮಠರು ಎಲ್ಲಿರ್ತಾರೋ ಅಲ್ಲಿ ಎಲ್ಲ ಪಕ್ಷಾತೀತವಾಗಿರ್ತದೆ, ಯಾವ ಪಕ್ಷದ ಬಗ್ಗೆ ಅವರು ಮಾತಾಡೋದಿಲ್ಲ.
ಸೊ ಕೆಲವೊಂದು ಪೇಪರ್ನಲ್ಲಿ ನ್ಯೂಸ್ ಎಲ್ಲ ಬರಾಕತ್ತೆ ಬಿ ಡಿ ರೇಮಠ್ ಆಚಾರ್ಯ ವಾರ್ನಿಂಗ್ ಕೊಡಾಕತ್ತಾರೆ, ನೋಡ್ರಿ ನಿಮ್ಗೆ ಕಾಂಗ್ರೆಸ್ದವ್ರು ಉಪಯೋಗಿಸ್ಕತ್ತಾರ, ನಿಮ್ಮ ಕಾಂಗ್ರೆಸ್ದವ್ರು ಯೂಸ್ ಮಾಡಾಕತ್ತಾರ ಅಂತ. ಸೊ ನಾವು ಫಸ್ಟ್ ನಮ್ಮ ಪಕ್ಷದ ಪ್ರಾಥಮಿಕ ಸದಸ್ಯತ್ವಕ್ಕೆ ನಾವು ರಾಜೀನಾಮೆ ಕೊಟ್ವಿ ಫಸ್ಟ್ ಅದರಲ್ಲಿ. ಯಾಕಂದ್ರೆ ಅವರು ನಿಷ್ಠಾವಂತರಾಗಿ ಬಿ ಡಿ ರೇಮಠ್ ಅವ್ರು ಯಾವಾಗ ಬಂದರು ನಮ್ಮ ಹೋರಾಟಕ್ಕೆ ಅವಾಗ ಸ್ವಲ್ಪ ನಮ್ಮ ಆನಿವನ ಬಂತು ನಮ್ಗೆ. ಅವ್ರಿಗೆ ಹೆಸರು ಕೆಟ್ಟ ಬರೋದು ಬೇಡ, ನಾವು ಪಕ್ಷಾತೀತವಾಗಿ ಅಲ್ಲಿ ಕುಂತು ಹೋರಾಟ ಮಾಡೋಣ. ಹೆಚ್ಚು ಕಮ್ಮಿ ಆದ್ರೆ ನಮ್ಮ ಗೌರ್ಮೆಂಟ್ದವ್ರು ಏನೋ ಮಾಡಲಿಲ್ಲ, ನಮ್ಮ ಗೌರ್ಮೆಂಟ್ ಅಪೋಸಿಟ್ ಮಾಡೋಕ್ಕೂ ನಾವು ಹೆದರುವುದಿಲ್ಲ, ನಾವು ಪ್ರೊಟೆಸ್ಟ್ ಮಾಡೇ ಮಾಡ್ತೀವಿ ಅನ್ನೋ ಈ ವಿಚಾರಕ್ಕೆ ನಾವು ಕೊಡ್ತೀವಿ. ಅಂತಿಮವಾಗಿ ಈಗ ಧಾರವಾಡ ಪ್ರತ್ಯೇಕ ಪಾಲಿಕೆ ಹೋರಾಟ ತೀವ್ರ ಆಗ್ತಾ ಇದೆ. ತಾವೇನು ಹೇಳ್ತೀರಿ ಸರ್, ಏನು ಯಾವ ಥರ ಅನುಕೂಲ ಆಗುತ್ತೆ ಕೊನೆಯದಾಗಿ ಹೇಳೋದಾದ್ರೆ? ಹೋರಾಟ ಈಗ ನಾವು 9-10ನೇ ತಾರೀಕುವರೆಗೆ ಅಂತೂ ನಾವು ಈಗ ಮುಂದುವರಿಸ್ತಾ ಇದ್ದೀವಿ ಹೋರಾಟ. ಈ ಅಂತಿಮ ನೋಟಿಫಿಕೇಶನ್ ಅಪ್ರೂವಲ್ ಆಯಿತು ಅಂತಂದರೆ ನಮ್ಮದು ಮುಂದೆ ಏನು ಹೋರಾಟ ಇರೋದಿಲ್ಲ. ನಾವು ಮಾರ್ಚ್ ಮುಗಿಯುವವರೆಗೆ ಕಾಯ್ತೀವಿ. ಈ ಸೆನ್ಸಸ್ಸು ಪ್ರೊಸೆಸ್ ಮುಗಿತದ, ಅಷ್ಟರಲ್ಲಿ ಈಗ ಹಾಲಿ ಇರುವ ಕಾರ್ಪೊರೇಟರ್ಸ್ ಅವ್ರಿಗೂ ಕೂಡ ಹೋಗಿ ಮುಗಿತದ, ಅಲ್ಲಿವರೆಗೆ ವೇಟ್ ಮಾಡ್ತೀವಿ. ನಮ್ಮ ಹೊಸ ಕಾರ್ಪೊರೇಷನ್ ಬೈ ನೆಕ್ಸ್ಟ್ ಏಪ್ರಿಲ್ದಿಂದ ನಾವು ಆರಂಭ ಆಗ್ಬೋದು ಅಂಥೇಳಿ ನಮ್ಮದು ಒಂದು ದೊಡ್ಡ ನಿರೀಕ್ಷೆ ಇದೆ. ಇನ್ನು ಸರ್ಕಾರದಲ್ಲಿ ಈಗ ಹೊಸದಾಗಿ ನಿಯೋಜಿತ ಮುಖ್ಯಮಂತ್ರಿಗಳಿದ್ದಾರೆ, ಅವರಿಗೂ ಹೋಗಿಬಿಟ್ಟು ನಮ್ಮ ಕಾರ್ಪೊರೇಟರ್ಸು ನಮ್ಮ ಪ್ರತಿನಿಧಿಗಳು ಕೂಡ ಹೋಗಿ ಭೇಟಿಯಾಗಿ ಬಂದಿದ್ದಾರೆ. ಸೊ ಅವರು ಕೂಡ ಇನ್ಶೂರೆನ್ಸ್ ಕೊಟ್ಟಿದ್ದಾರೆ. ಇನ್ನು ನೆಕ್ಸ್ಟ್ 10-15 ಡೇಸ್ ಒಂದು ಅಂತಿಮ ಅಧಿಸೂಚನೆ ಬರ್ಬೋದು ಅಂತ ಹೇಳಿ ನಮ್ಮ ನಿರೀಕ್ಷೆ ಇದೆ. ಮೋಸ್ಟ್ಲಿ ನಮ್ಮ ಹೋರಾಟಕ್ಕೆ ಒಂದು ಯಶಸ್ಸು ಸಿಕ್ಕೇ ಸಿಗ್ತದೆ ಅಂತ ಹೇಳಿ ಭರವಸೆ. ಮೇಡಮ್, ಈಗ ಕೊನೆಯದಾಗಿ ಹೇಳೋದಾದರೆ ರಾಜ್ಯಪಾಲರು ಅಂತಿಮ ಅಧಿಸೂಚನೆ ಹೊರಡಿಸಿದರೆ ಧಾರವಾಡ ಪ್ರತ್ಯೇಕ ಮಹಾನಗರ ಪಾಲಿಕೆ ರಚನೆ ಆದರೆ ಧಾರವಾಡದ ಎಲ್ಲ ಸಮಸ್ಯೆಗಳು ಪರಿಹಾರ ಆಗುತ್ತಾ? ಯಾವುದಾದ್ರೂ ನೋಡ್ರಿ ಒಮ್ಮಕ್ಲೆ ಬೇರೆ ಮನೆ ಮಾಡಿದ್ರು ಎಲ್ಲ ಒಮ್ಮಕ್ಲೆ ಚಲೋಕಂಗೆ ಆಗೋದಿಲ್ಲ. ಅದನ್ನು ಸ್ಟೆಪ್ ವೈಸ್ ಹೋಗ್ತೀವಿ. ಬಟ್ ಒಂದು ನಂಬಿಕೆ ಐತಿ, ಧಾರವಾಡ ಪ್ರತ್ಯೇಕ ಆತಂದ್ರೆ ಅದನ್ನು ಸುಧಾರಿಸೋಕೆ ಎಲ್ಲರೂ ಒಗ್ಗೂಡಿ ಬಿಯಾಂಡ್ ದ ಪಾರ್ಟಿ, ಬಿಯಾಂಡ್ ದಿ ಅಡ್ಮಿನಿಸ್ಟ್ರೇಟಿವ್ ಎಲ್ಲರೂ ಒಂದಾಗಿ ಅದನ್ನು ಉದ್ಧಾರ ಮಾಡಬೇಕು. ಧಾರವಾಡ ಜಿಲ್ಲೆಗೆ ಏನು ಪ್ರಸಿದ್ಧಿ ಸಿಗಬೇಕಿತ್ತು ಅದನ್ನು ಸಿಗುವಂಥ ಪ್ರಯತ್ನ ಎಲ್ಲರೂ ಕೂಡ ಮಾಡ್ತೀವಿ ಅನ್ನೋದು ಅಷ್ಟು ನಾನು. ತಮಗೆ ಗೊತ್ತಿದ್ದಂಗೆ ಧಾರವಾಡ ಸಾಂಸ್ಕೃತಿಕ ನಗರ, ಸಾಹಿತಿಗಳು, ಸಂಸ್ಕೃತ, ಸಂಗೀತ, ಕಲೆಗಳ ನಗರ. ಸೊ ಅದನ್ನು ಧಾರವಾಡನ್ನು ಒಂದು ವಿಭಿನ್ನ ರೀತಿಯಲ್ಲಿ ಧಾರವಾಡ ಕಾರ್ಪೊರೇಷನ್ನು ಅಭಿವೃದ್ಧಿಪಡಿಸುವ ಬಗ್ಗೆ ನಾವು ಮುಂದೂ ಕೂಡ ಈ ಬಗ್ಗೆ ಒಂದು ಕೆಲವೊಂದು ಯೋಚನೆಗಳನ್ನು ಹೊಂದಿದ್ದೇವೆ. ಆದ್ದರಿಂದ ಒಂದು ಸಾಂಸ್ಕೃತಿಕ ನಗರಿಯಾಗಿ ಧಾರವಾಡ ಚೆನ್ನಾಗಿ ಅಭಿವೃದ್ಧಿ ಆಗಬೇಕು ಅಂಥೇಳಿ ಅದು ಕೂಡ ಒಂದು ರೂಪುರೇಷೆಗಳನ್ನು ನಾವು ಹಾಕ್ಕೊಳ್ತಾ ಇದ್ದೀವಿ. ಆಮೇಲೆ ಧಾರವಾಡ ಸುತ್ತಲಿಗಿನ ಭಾಳಷ್ಟು ಏರಿಯಾ ಈಗ ಧಾರವಾಡಕ್ಕೆ ಸೇರಬೇಕಾಗಿದೆ. ಗ್ರಾಮೀಣ ಭಾಗ ಗ್ರಾಮೀಣ ಭಾಗ ಬಿಟ್ಟು ಹಳ್ಳಿಗಳು ಬಿಟ್ಟು ಈ ಕಡೆ ನೋಡಿ ಹೈಕೋರ್ಟ್ವರೆಗೆ IIT ಎಲ್ಲ ಆಗಿದೆ. ಅಲ್ಲಿವರೆಗೆ ನಮ್ಮ ಧಾರವಾಡಕ್ಕೆ ಬರಬೇಕಾದ ಎಲ್ಲ ಏರಿಯಾ. ಆಮೇಲೆ ಸವದತ್ತಿ ರೋಡು ಈ ಕಡೆ ಸುತ್ತಲೂ ಇನ್ನೂ ಒಂದಿಷ್ಟು ಭಾಳಷ್ಟು ಏರಿಯಾ ಸೇರಬೇಕಾಗಿದೆ. ಅವು ಎಲ್ಲ ಏರಿಯಾ ಸೇರಿತು ಅಂದರೆ ಧಾರವಾಡ ಇಡೀ ನಮ್ಮ ಕರ್ನಾಟಕದಲ್ಲಿ 4th or 5th ಲಾರ್ಜೆಸ್ಟ್ ಕಾರ್ಪೊರೇಷನ್ ಆಗ್ತದೆ, ದೊಡ್ಡ ಕಾರ್ಪೊರೇಷನ್ ಆಗ್ತದೆ ಜಾಗರೂಕಲ್ಲಿ. ಈವನ್ ಇದು ಕೂಡ ಇನ್ಕಮ್ ವೈಸ್ ಕೂಡ ಧಾರವಾಡ ಇಟ್ ವಿಲ್ ಬಿ ವೆರಿ ಕಂಫರ್ಟಬಲ್. ಯಾವುದೇ ರೀತಿಯ ತೊಂದರೆ ಧಾರವಾಡಕ್ಕೆ ಆಗೋದಿಲ್ಲ. ಹುಬ್ಬಳ್ಳಿನೂ ಅಭಿವೃದ್ಧಿ ಆಗಬೇಕು, ಧಾರವಾಡ ಅಭಿವೃದ್ಧಿ ಆಗಬೇಕು. ಯಾಕಂದರೆ ಇವು ಟ್ವಿನ್ ಸಿಟಿ ಅನ್ನೋದು ಇದಂತೂ ಅಳಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅವರು ದೇ ಕಂಟಿನ್ಯೂ ಟು ಬಿ ಟ್ವಿನ್ ಸಿಟೀಸ್. ಧಾರವಾಡ ಅಭಿವೃದ್ಧಿ ಆಗಬೇಕು, ಹುಬ್ಬಳ್ಳಿನೂ ಅಭಿವೃದ್ಧಿ ಆಗಬೇಕು ಅನ್ನೋದು ನಮ್ಮ ಪ್ರಯತ್ನ. ಆದ್ದರಿಂದ ಈ ದಿಸೆಯಲ್ಲಿ ನಮ್ಮ ಧಾರವಾಡ ಪಾಲಿಕೆ ಪ್ರತ್ಯೇಕ ಆಗಿಬಿಟ್ರೆ ನಮ್ಮ ಧಾರವಾಡ ಅಭಿವೃದ್ಧಿಗೆ ಒಂದು ತ್ವರಿತ ಗತಿ ಸಿಗ್ತದೆ ಅಂತ ಹೇಳಿ ನಮ್ಮ ನಿರೀಕ್ಷೆ. ಮೇಡಮ್, ಈಗ ಧಾರವಾಡ ಏನು ಪ್ರತ್ಯೇಕ ಆದರೆ ಹುಬ್ಬಳ್ಳಿ ಪಾಲಿಕೆಗೆ 56 ವಾರ್ಡ್ ಬರುತ್ತೆ, ಧಾರವಾಡಕ್ಕೆ 27 ವಾರ್ಡ್ ಬರುತ್ತೆ. ಅವಾಗ ಒಂದು ನಿಮ್ಮ ರೆವೆನ್ಯೂ ಹೇಗಿರುತ್ತೆ? ಆಮೇಲೆ ಈಗ BJP ಹೇಳೋ ಪ್ರಕಾರ ರಾಜ್ಯ ಸರ್ಕಾರ ಈಗಲೇ ಪಾಲಿಕೆಗೆ 300-350 ಕೋಟಿ ಕೊಡೋದು ಬಾಕಿ ಇದೆ. ಅವಾಗ ಈ ಕೊಡದೇ ಇರೋದು ಅವಾಗ ಕೊಡುತ್ತಾ, ಅವಾಗ ಸಿಗುತ್ತಾ ಅನ್ನೋದು ಒಂದು ಪ್ರಶ್ನೆ ಇದೆ. ಏನು ಹೇಳ್ತೀರಿ ಸರ್? ಇದು 25-26ನಲ್ಲಿ ಬರೀ ನಮ್ಮ ಪ್ರಾಪರ್ಟಿ ಟ್ಯಾಕ್ಸ್ ಧಾರವಾಡದ 52 ಕೋಟಿ ಬಂದಿತ್ತು, ಮತ್ತು ಪ್ರಾಪರ್ಟಿ ಟ್ಯಾಕ್ಸ್ ಬೇರೆ ಯಾವುದೂ ಬಿಟ್ಟು. ಸೊ ನಾವು ಸ್ವಾವಲಂಬನೆಯಿಂದ ಅದೇವಿ. ಯಾಕಂದರೆ ಈಗ ಅವ್ರು ನಮ್ಗೆ ಕೊಡೋದು ಒಂದು ಅದಕ್ಕಿಂತ ಅರ್ಧ ಕೊಡ್ತಾರೆ ನಮ್ಗೆ. ಹುಬ್ಬಳ್ಳಿ ನಮ್ಗೆ ಡಿವೈಡ್ ಆಗಬೇಕಂದ್ರೆ ನಮಗೆ ಫಂಡ್ಸ್ ಎಲ್ಲ ಬರಬೇಕಂದ್ರೆ ಅಷ್ಟು ಕೊಡೋದಿಲ್ಲ. ನಮ್ಗೇನು 52 ಕೋಟಿ ಪ್ರಾಪರ್ಟಿ ಟ್ಯಾಕ್ಸ್ ತೊಗೊಂಡಿದ್ವಿ, ಅಷ್ಟು ಅದಕ್ಕೆ ಕೊಡೋದಿಲ್ಲ ನಮಗೆ. ಅನುದಾನ ಸಿಗಲ್ಲ, ಅಷ್ಟು ಅನುದಾನ ಸಿಗೋಂಗಿಲ್ಲ ಈಗ ಸದ್ಯಕ್ಕೆ. ಸೊ ನಮ್ದು ಅದು ಅವ್ರದ್ದು ತಪ್ಪು ಕಲ್ಪನೆ. ಸ್ಟೇಟ್ ಗೌರ್ಮೆಂಟ್ ಸೆಂಟ್ರಲ್ ಗೌರ್ಮೆಂಟಿಂದ ಏನು ಬರೋದು ಬರ್ತೈತಿ, ಆ ಟೈಮಿಗೆ ಬಂದೊಂದು ಬರ್ತೈತಿ. ಅದು ಅಲ್ಲಿ ವಿಚಾರ ಆ ವಿಚಾರ ಇಲ್ಲಿ ಬೇಡ. ಬಟ್ ಅವ್ರದ್ದೇನು ವಾದ ಇತ್ತಲ್ಲ, ನಮ್ಮ ಕಡೆ ಟ್ಯಾಕ್ಸ್, ನಮ್ಮ ಕಡೆ ಫಂಡ್ಸ್ ಇಲ್ಲ ಅಂಥೇಳಿ ಅದು ಸುಳ್ಳು.
ನಮ್ದು ಬರೀ ಪ್ರಾಪರ್ಟಿ ಟ್ಯಾಕ್ಸ್ 52 crore ಬಂದಿತ್ತು ಈ ಸತಿ. ಮತ್ತು ಬೇರೆ ಎಲ್ಲ ಹಿಡಿದ್ರೆ ಹಾಗೆ ಆಗ್ತೈತಿ. ಅದರಲ್ಲಿ ನಾವು ಅರ್ಧಾನು ನಾವು ಡೆವಲಪ್ಮೆಂಟಿಗೆ ಹಾಕಿದ್ವಿ ಆರಾಮ್ಸೆ ನಡ್ಕೊಂಡು ಹೋಗ್ತೀವಿ ನಾವು. ಸೊ ಇದು ಸುಳ್ಳು ವಾದ ಅವ್ರು ಹೇಳೋದು, ನಿಮ್ಮ ಕಡೆ ರೊಕ್ಕ ಇಲ್ಲ, ನಿಮ್ಮ ಕಡೆ ಟ್ಯಾಕ್ಸ್ ಇಲ್ಲ ಅನ್ನೋದು ಸುಳ್ಳು ವಾದ. ಈಗ ನೋಡಿ, ನಮ್ಮದು 2025 ಡಿಸೆಂಬರ್ ಒಳಗಾಗಿ ಪ್ರತ್ಯೇಕ ಪಾಲಿಕೆ ಆಗಿದ್ದರೆ ಹೊಸ ಕಾರ್ಪೊರೇಷನ್ ಬೀದರ್, ರಾಯಚೂರು, ಹಾಸನ, ಕವು ಎಲ್ಲ 200 ಕೋಟಿ ರೂಪಾಯಿ ಅನುದಾನ ಸ್ಟೇಟ್ ಗೌರ್ಮೆಂಟ್ದವ್ರು ಕೊಟ್ಟರು ಹೊಸ ಕಾರ್ಪೊರೇಷನ್ಗಳಿಗಿಂತ. ನಮ್ಮ ಧಾರವಾಡ ಆಗಿದ್ದರೆ ಇದಕ್ಕೂ 200 ಕೋಟಿ ರೂಪಾಯಿ ಸಿಗ್ತಿತ್ತು. ಬೇರೆ ಬೇರೆ ಯೋಜನೆ ಕೆಳಗೆ ಧಾರವಾಡ ಭಾಳಷ್ಟು ಕಳ್ಕೊಂಡಿದೆ. ಆಮೇಲೆ ಸ್ಮಾರ್ಟ್ ಸಿಟಿ ಯೋಜನೆ ಕಳ್ಕೊಂಡಂತೂ ದೊಡ್ಡ ನುಕ್ಸಾನ. ಅದರ ಕೆಳಗೆ 1000 ಕೋಟಿ ಬಂದುಬಿಟ್ಟಿದ್ರೆ ನಮ್ಮ ಧಾರವಾಡ ಸಂಪೂರ್ಣ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಇತ್ತು. ಇಷ್ಟೆಲ್ಲ ನಮ್ಮ ಕಣ್ಮುಂದೆ ಇದ್ದರೂ ಕೂಡ ನಾವೇನೋ ಬೃಹತ್ ಮಾಡ್ತೀವಿ, ಕೂಡಿರಬೇಕು, ಇದು ಸರಿಯಾದ ಒಂದು ಇದು ಅಲ್ಲ. ಆದ್ದರಿಂದ ವಿಕೇಂದ್ರೀಕರಣ ಮಾಡಬೇಕು. ಆಮೇಲೆ ನಾವು ತ್ವರಿತ ಅಭಿವೃದ್ಧಿ ದಿಶೆಯಲ್ಲಿ ಈ ವಿಕೇಂದ್ರೀಕರಣ ಆಗಿ ಪ್ರಾಪರ್ ಸೂಪರ್ವಿಷನ್ನು, ಎಫೆಕ್ಟಿವ್ ಸೂಪರ್ವಿಷನ್ ಆಯಿತು ಅಂತಂದರೆ ನಮ್ಮ ನಗರಗಳ ಅಭಿವೃದ್ಧಿ ಹೆಚ್ಚು ಇನ್ನೂ ಸಮರ್ಪಕವಾಗಿ ಆಗ್ತದೆ ಅಂತೇಳಿ ನನಗೆ ಧಾರವಾಡ ಜಿಲ್ಲೆಯಾಗಿ ಜಿಲ್ಲೆ ಪ್ರಾಥಮಿಕವನ್ನು ಕಳ್ಕೊಂಡೈತಿ. ನಮ್ಮ ಧಾರವಾಡ ಜಿಲ್ಲೆಯಲ್ಲಿ ಜಿಲ್ಲಾ ಪಂಚಾಯತ್ ಆಫೀಸ್ ಬಿಟ್ಟು DC ಆಫೀಸ್ ಬಿಟ್ಟು ಅಂತ ಏನೂ ಉಳಿಸಿಲ್ಲ. ಎಲ್ಲನೂ ಹುಬ್ಳಿ ತಾಲೂಕು ತಗೊಂಡಾರೆ. ಮೊನ್ನೆ ನಮ್ಮದು ಏನದು ಆಧಾರ್ ಕಾರ್ಡ್ ಆಫೀಸ್ ತಗೊಂಡು ಆಮೇಲೆ ಎಲ್ಲ ಏನು ಮೇನ್ ಆಫೀಸ್ ಅದಾವೆಲ್ಲ ಹುಬ್ಳಿ ತಾಲೂಕು ಅಂಡರ್ಲೆ ಬರ್ತೈತೆ. ಧಾರವಾಡದಲ್ಲಿ ಏನು ಬರೋದಿಲ್ಲ. ಏನು ಹೋರಾಟ ಮಾಡೋದು ತಗೊಂಡ್ವಿ, ಹೈಕೋರ್ಟ್ ಧಾರವಾಡ ತೆಗೆದು. ಸೊ ಇದೇ ರೀತಿ ಆದ್ರೆ ಧಾರವಾಡದ ಇಂಪಾರ್ಟೆನ್ಸ್ ಹೋಗಿ ಎಲ್ಲ ಹುಬ್ಳಿ ಕೊಡುವಂಥ ಮೈಂಡ್ ಸೆಟ್ ಇಟ್ಕೊಂಡ್ಬಿಟ್ಟಾರೆ ಎಲ್ಲ ಹುಬ್ಳಿ ಏನು ಲೀಡರ್ಸ್ ಇದ್ದಾರೆ. ಸೊ ಅದು ನಮ್ಗೆ ನೋವು ಇತ್ತು. ಧಾರವಾಡ ಜಿಲ್ಲೆಯಾಗಿ ಬೆಳೆದಿಲ್ಲ. ಧಾರವಾಡ ಜಿಲ್ಲೆಯಾಗಿ ಬೆಳಿಬೇಕಂದ್ರೆ ಧಾರವಾಡ ಪ್ರತ್ಯೇಕ ಆಗಬೇಕು. ಧಾರವಾಡಕ್ಕಂತ ಇಂಪಾರ್ಟೆನ್ಸ್ ಕೊಡೋರು ಇರಬೇಕು. ಇಲ್ಲಿ ಇರುವ ಜಿಲ್ಲಾ ಮಟ್ಟದ ಕಚೇರಿಗಳು ಕೂಡ ಹುಬ್ಬಳ್ಳಿಗೆ ಶಿಫ್ಟ್ ಆಗೋದು, ಮತ್ತೊಂದು ಕಡೆ ಹೋಗೋದು, ಇದೇನಿದೆ ಅಲ್ಲ, ಇದು ಒಳ್ಳೆ ಬೆಳವಣಿಗೆ ಅಲ್ಲ. ಯಾಕಂದರೆ ಕೆಲವೊಂದು ಇಂಪಾರ್ಟೆಂಟ್ IIT ಬಂತು, ಹೈಕೋರ್ಟ್ ಬಂತು, IIT ಬಂತು, ಕೆಲವೊಂದು ಸಂಸ್ಥೆಗಳು ಬಂದಿಲ್ಲ ಅಂತಲ್ಲ. ಬಟ್ ಈಗ ನೋಡಿ, ದಿನನಿತ್ಯ ಜನರಿಗೆ ಬೇಕಾಗುವಂಥ ಒಂದು ಆಧಾರ್ ಕಾರ್ಡ್ಗೆ ಸಂಬಂಧಿಸಿದ ಕಚೇರಿ, ಇನ್ನೊಂದು ಪೋಸ್ಟ್ ಆಫೀಸು, ಸಾರ್ಟಿಂಗ್ ಆಫೀಸ್, ಅದು ಒಂದೇನು ಜಿಲ್ಲಾ ಕೇಂದ್ರದಲ್ಲಿ ಆಗೋದು, ಅದು ಇತ್ತೀಚೆಗೆ ಹುಬ್ಬಳ್ಳಿಗೆ ಶಿಫ್ಟ್ ಆಯಿತು ಅಂತ ಹೇಳಿ ಕೇಳಿದ್ವಿ. ಈ ರೀತಿ ಒಂದೊಂದು ಜಿಲ್ಲಾ ಕೇಂದ್ರ ಬಿಟ್ಟು ಹೊರಗಡೆ ಹೋಗೋಕ್ಕಾಯ್ತು ಅಂದರೆ ಧಾರವಾಡ ನಗರನ ತಾಲೂಕು ಮಟ್ಟಕ್ಕೆ ಇರ್ತದೆ, ಈ ರೀತಿ ಆಗಿಬಿಡ್ತದೆ. ಸರ್, ಅದಕ್ಕೆ ಪೂರಕವಾಗಿ ಹೇಳೋದಾದರೆ ಈಗ ಅವರೇನೋ ಒಂದು ವಾದ ಇದೆ. ಈಗ IIT ಸಿಕ್ಕಿದೆ, IIIT ಸಿಕ್ಕಿದೆ, ಫಾರೆನ್ಸಿಕ್ ಯೂನಿವರ್ಸಿಟಿ ಸಿಕ್ಕಿದೆ. ಅವೆಲ್ಲ ಸಿಕ್ಕಿದ್ದು ಹುಬ್ಬಳ್ಳಿ ಧಾರವಾಡ ಟ್ವಿನ್ ಸಿಟಿ ಅನ್ನೋ ಕಾರಣಕ್ಕಾಗಿ ಸಿಕ್ಕಿದೆ. ಡಿವೈಡ್ ಆಗಿದ್ರೆ ಅವು ಸಿಗ್ತಾ ಇರಲಿಲ್ಲ ಅನ್ನೋದು ಒಂದು ವಾದ ಇದೆ. ಆ ರೀತಿ ಆಗೋದಿಲ್ಲ. ಡಿವೈಡ್ ಆಗಿದ್ರೂ ಬರ್ತಿತ್ತು, ಅಥವಾ ಕೂಡಿದ್ದಾಗಲೂ ಬಂದಿದೆ, ಅದು ಬರ್ತಿದೆ. ಡಿವೈಡ್ ಆಗಿದ್ದರೆ ಸಿಗ್ತಿದ್ದಿಲ್ಲ ಅಂತೇನಲ್ಲ. ಅದು ಎಲ್ಲ ರೀತಿಯ ಸೂಕ್ತತೆ ನೋಡ್ತಾರೆ. ಒಂದು ಇದು ಪ್ರಾರಂಭ ಮಾಡಬೇಕಾದ್ರೆ ಒಂದು ಇನ್ಸ್ಟಿಟ್ಯೂಟ್ ಆಯಿತು, ಪ್ರಾರಂಭ ಮಾಡಬೇಕಾದ್ರೆ ಇನ್ನು ಮುಂದೂ ಕೂಡ ಈ ಧಾರವಾಡ ಟ್ವಿನ್ ಸಿಟಿಯ ಉಳಿತಾವ ತನ್ನ ಆಡಳಿತ ದೃಷ್ಟಿಯಿಂದ ವಿಕೇಂದ್ರೀಕರಣ ಆದರೂ ಕೂಡ ಬೇರೆ ಬೇರೆ ದೃಷ್ಟಿಯಿಂದ, ಭಾವನಾತ್ಮಕ ದೃಷ್ಟಿಯಿಂದ, ಬೇರೆ ದೃಷ್ಟಿಯಿಂದ ಧಾರವಾಡ ಹುಬ್ಬಳ್ಳಿ ಟ್ವಿನ್ ಸಿಟಿಯಾಗಿ ಮುಂದೆ ಉಳಿತಾವೆ. ಅದ್ರ ಬಗ್ಗೆ ಏನು ಸಮಸ್ಯೆ ಇಲ್ಲ. ಆಮೇಲೆ ಇವು ಎರಡು ನಗರ ಕೂಡ ಏನೇನು ಸೌಲಭ್ಯ ಅಂದರೆ ಕಾಮನ್ ಒಂದಿಷ್ಟು ಫೆಸಿಲಿಟೀಸ್ ಇನ್ನೂ ಡೆವಲಪ್ ಆಗಬೇಕಾಗಿ ಎರಡು ಸಿಟೀಸ್ ಕೂಡ. ಯಾಕಂದರೆ ಈ ಥರದ ಪ್ರಾಕ್ಸಿಮಿಟಿ, ಮತ್ತೊಂದು ಜನರ ಅನುಕೂಲ, ಜನರ ಸಂಪರ್ಕ ಮತ್ತು ಎರಡು ಸಿಟಿಗಳ ಮಧ್ಯೆ ಜನರ ಓಡಾಟ, ಇದನ್ನೆಲ್ಲ ನೋಡಿದರೆ ಇನ್ನೂ ಭಾಳಷ್ಟು ಸೌಲಭ್ಯಗಳು ಡೆವಲಪ್ ಆಗಬೇಕಂತಂದ್ರೆ ಅವು ವಿಕೇಂದ್ರೀಕರಣ ಆದರೂ ಕೂಡ ಅದನ್ನು ಡೆವಲಪ್ ಮಾಡಲಿಕ್ಕೆ ಏನೇನೂ ಆಕ್ಷೇಪಣೆ ಇಲ್ಲ. ಯೋಜನೆಗಳನ್ನು ತರಲಿಕ್ಕೆ ಏನು ಎಂತೆಂಥವು ಯೋಜನೆ ತರ್ತಾರೆ. ನಮ್ಮ ಇಡೀ ಒಂದು 20 ಕಿಲೋಮೀಟರ್ ಇದರಲ್ಲಿ ಯೋಜನೆ ತರಲಿಕ್ಕೆ ಯಾವುದೇ ರೀತಿ ಅಡಚಣೆ ಆಗೋದಿಲ್ಲ. ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯನ್ನು ಬೃಹತ್ ಪಾಲಿಕೆಯಾಗಿ ಮಾಡಿದರೆ ಹೆಚ್ಚು ಅನುದಾನ ಬರುತ್ತೆ ಎಂಬುದು ವಾಸ್ತವಕ್ಕೆ ದೂರವಾದದ್ದು. ಧಾರವಾಡಕ್ಕೆ ಪ್ರತ್ಯೇಕ ಮಹಾನಗರ ಪಾಲಿಕೆ ರಚನೆ ಆದರೆ ಹೆಚ್ಚು ಅನುದಾನ ಬರೋದರ ಜೊತೆಗೆ ಅಭಿವೃದ್ಧಿಗೂ ಸಹಕಾರಿಯಾಗುತ್ತದೆ ಎಂಬುದು ಹೋರಾಟಗಾರರ ಮಾತು. ನಿರಂತರ ಸುದ್ದಿಗಳಿಗಾಗಿ ಪ್ರಜಾವಾಣಿ .net ನೋಡಿ.